In the last session, we tried to understand the meaning of accounting. ಅಕೌಂಟಿಂಗ್ ಎಂದರೆ ಏನು ಮತ್ತು ಅಕೌಂಟಿಂಗಿನ ಶಾಖೆಗಳು ಅಥವಾ ಪ್ರಕಾರಗಳನ್ನ ನೋಡಿದ್ವಿ ನಾವು. ಸೊ ಅವತ್ತದು ಏನೋ ಟೆಕ್ನಿಕಲ್ ಮಿಸ್ಟೇಕ್ ಆಗಿ ಕ್ಲಾಸ್ ರೆಕಾರ್ಡ್ ಆಗಿದ್ದಿಲ್ಲ. ಸೊ ಅದಕ್ಕಾಗಿ ಇನ್ನೊಮ್ಮೆ ಅದನ್ನ ರೆಕಾರ್ಡ್ ಮಾಡ್ತದೆ. ಯಾಕಂದ್ರೆ ಕೆಲವು ಇನ್ನು ಹುಡುಗರು ಪಾಪ ಬಂದಿಲ್ಲ, ಬಸ್ಸಿನ ಸಮಸ್ಯೆ ಆಗಿ ಬಂದಿಲ್ಲ. ಸೊ ಅವ್ರಿಗೆ ಇಲ್ಲಿ ರೆಕಾರ್ಡೆಡ್ ಕ್ಲಾಸ್ ಸಿಗ್ತಾವ ಆಮೇಲೆ ನೋಡ್ಲಿಕ್ಕೆ. ಸೊ ಅದ್ರ ಸಲುವಾಗಿ ಬ್ರೀಫ್ ಆಗಿ ಹೇಳ್ತೀನಿ, ಡೀಟೇಲ್ ಆಗಿ ಹೇಳೋದಿಲ್ಲ. ಮೊನ್ನೆ ನಾವು ಏನ್ ಡಿಸ್ಕಸ್ ಮಾಡಿವಲ್ಲ ಅದನ್ನ ಬ್ರೀಫ್ ಆಗಿ ಹೇಳ್ತೀನಿ, ನಿಮ್ಗೆ ಇನ್ನಷ್ಟು ಸ್ಪಷ್ಟ ಆಗ್ತದೆ. ಓಕೆ, ಸೊ ಇದು ಫಸ್ಟ್ ಇಯರ್ ಅಕೌಂಟೆನ್ಸಿಯ ಮೊದಲನೇ ಚಾಪ್ಟರ್, ಹೌದಲ್ಲ? ಚಾಪ್ಟರ್ ಹೆಸರು ಏನ್ರಪ್ಪ ಅಂತಂದ್ರೆ ಮೀನಿಂಗ್ ಆಫ್ ಅಕೌಂಟಿಂಗ್. ಮೀನಿಂಗ್ ಆಫ್ ಅಕೌಂಟಿಂಗ್, ದಿಸ್ ಇಸ್ ದ ಫಸ್ಟ್ ಚಾಪ್ಟರ್ ಇನ್ PUC ಫಸ್ಟ್ ಇಯರ್ ಅಕೌಂಟೆನ್ಸಿ. ಅಕೌಂಟೆನ್ಸಿ ಅಂತ ಕರಿತೀವಿ ನಾವು ಕನ್ನಡದೊಳಗೆ. ಲೆಕ್ಕಶಾಸ್ತ್ರ, ಎಕನಾಮಿಕ್ಸ್ ಅದು ಒಂದು ಶಾಸ್ತ್ರ, ಅರ್ಥಶಾಸ್ತ್ರ ಅಂತ ಕರಿತೋದಲ್ಲ, ಭೂಗೋಳ ಶಾಸ್ತ್ರ, ಹೀಗೆ ಬೇರೆ ಬೇರೆ ಶಾಸ್ತ್ರಗಳನ್ನ ನೀವು ಕಲಿತೀರಿ. ಸೊ ಇದು ಲೆಕ್ಕಶಾಸ್ತ್ರ. ಈ ಲೆಕ್ಕಶಾಸ್ತ್ರ ಅಥವಾ ಅಕೌಂಟೆನ್ಸಿ ಒಳಗ ಮೊದಲನೇ ಟಾಪಿಕ್, ಮೊದಲನೇ ಚಾಪ್ಟರ್ ಯಾವ್ದ್ರಪ್ಪ ಅಂತಂದ್ರೆ ಮೀನಿಂಗ್ ಆಫ್ ಅಕೌಂಟಿಂಗ್. ಮೀನಿಂಗ್ ಆಫ್ ಅಕೌಂಟಿಂಗ್. ಇದ್ರ ಮೇಲೆ ಫೈನಲ್ ಎಕ್ಸಾಮ್ ಒಳಗ ನಿಮ್ಗೆ 1 ಅಥವಾ 2 ಮಾರ್ಕ್ಸಿನ ಪ್ರಶ್ನೆ ಅಷ್ಟೇ ಬರ್ತಾವ. 1 ಮಾರ್ಕಿಂದು 2 ಮಾರ್ಕಿಂದು 2 ಪ್ರಶ್ನೆಗಳು ಬರ್ಬೋದು ಫೈನಲ್ ಒಳಗೆ. ಆದ್ರೆ ಈಗ ನಿಮ್ಗೆ 13ನೇ ತಾರೀಕಿಗೆ, ಸೆಪ್ಟೆಂಬರ್ 13ನೇ ತಾರೀಕಿಗೆ ಫಸ್ಟ್ ಯೂನಿಟ್ ಟೆಸ್ಟ್ ಐತಿ, 50 ಮಾರ್ಕಿಂದು. ಸೊ ಅವಾಗ ಈ ಚಾಪ್ಟರ್ ಮೇಲೆ ಮ್ಯಾಕ್ಸಿಮಮ್ ಕ್ವಶನ್ಸ್ ಬರ್ತಾವ. ಸೊ ಅದಕ್ಕಾಗಿ ನಾವು ಇದನ್ನ ಸಂಪೂರ್ಣವಾಗಿ ತಿಳ್ಕೋಬೇಕು. ಇದ್ರ ಕ್ವಶನ್ ಆನ್ಸರ್ಸ್ ಎಲ್ಲ ಬರ್ಕೋಬೇಕು. ನಾವು ಕೊಡ್ತೀವಿ ಒಂದು ಕ್ವಶನ್ ಆನ್ಸರ್ ಚಾಪ್ಟರ್ ಮುಗಿದ ತಕ್ಷಣ. ನಾವು ರೆಡಿ ಆಗ್ಬೇಕು, ಅಂದ್ರೆ ಜಾಸ್ತಿ ಕೇಳ್ತಾ ಇದ್ರು ಯೂನಿಟ್ ಟೆಸ್ಟ್ ಒಳಗೆ. ಫೈನಲ್ ಎಕ್ಸಾಮ್ ಒಳಗೆ 2 ಪ್ರಶ್ನೆ, ಅದು ಈಗ ಮಾತ್ರ ಇದ್ರ ಮೇಲೆ ಹೆಚ್ಚಿನ ಪ್ರಶ್ನೆಗಳು ಬರ್ತಾವ. ಸೊ ಅದಕ್ಕಾಗಿ ನಾವು ತಯಾರಿ ಮಾಡ್ಕೋಬೇಕು. ಓಕೆ, ಅಂದ್ರೆ ಫಸ್ಟ್ ಈಗ ಮೀನಿಂಗ್ ಆಫ್ ಅಕೌಂಟಿಂಗ್ ಅಂದ್ರೆ ಏನು? ಸೊ ಈ ಅಕೌಂಟಿಂಗ್ ಅಂತಂದ್ರೆ ಕನ್ನಡದೊಳಗೆ ಇದಕ್ಕ ನಾವು ಲೆಕ್ಕ ಬರಹ ಅಂತ ಕರಿತೀವಿ. ಅಕೌಂಟೆನ್ಸಿಗೆ ನಾವು ಲೆಕ್ಕಶಾಸ್ತ್ರ ಅಂತ ಕರಿತೀವಿ. ಅಕೌಂಟಿಂಗಿಗೆ ನಾವು ಲೆಕ್ಕ ಬರಹ ಅಂತ ಕರಿತೀವಿ. ಅಂದ್ರೆ ಲೆಕ್ಕ ಬರಹ ಅಂದ್ರೆ ಏನು? ಸೊ ಲೆಕ್ಕ ಬರಹ ಅಂತಂದ್ರೆ ಏನ್ರಪ್ಪ, ಇದು ಬಹಳ ಉದ್ದ ಕಾಣ್ತದೆ ನಿಮ್ಗೆ ಡೆಫಿನಿಷನ್. ಇಲ್ಲಿಂದ ಹಿಡಿದು ಇಲ್ಲಿ ಮುಟ ಐತಿ ಡೆಫಿನಿಷನ್. ಆದ್ರೆ ಅದನ್ನ ಅನಲೈಸ್ ಮಾಡಿದ್ರೆ, ನಾವು ಅದನ್ನ ವಿಶ್ಲೇಷಣೆ ಮಾಡಿದ್ರೆ ಅದು ಏನೂ ಇಲ್ಲ, ಬಹಳ ಸಿಂಪಲ್. ಆಕ್ಚುಲಿ ನಾವು ಅಕೌಂಟಿಂಗ್ ಒಳಗೆ ಏನ್ ಮಾಡ್ತೇವಲ್ಲ ಅದನ್ನ ಇಲ್ಲಿ ವ್ಯಕ್ತಪಡಿಸ್ಯಾರ ಅಷ್ಟೇ. ಸೊ ಹೀಗಾಗಿ ಉದ್ದಾಗಿದೆ ಡೆಫಿನಿಷನ್. ನಾವು ಇಡೀ ಲೆಕ್ಕ ಬರಹ ಪ್ರಕ್ರಿಯೆಯಲ್ಲಿ ಏನೇನು ಕಾರ್ಯಗಳನ್ನ ಮಾಡ್ತೀವಿ ಅನುಕ್ರಮವಾಗಿ ಒಂದರ ನಂತರ ಮತ್ತೊಂದು, ಯಾವ ರೀತಿಯಾಗಿ ನಾವು ಏನೇನು ಕೆಲಸಗಳನ್ನ ಮಾಡ್ತೀವಿ ಅದನ್ನ ಇಲ್ಲಿ ಬರೆದಿದ್ದಾನ. ಸೊ ಹಾಗಾದ್ರೆ ಏನ್ ಹೇಳ್ತಾ ಇದ್ದಾನ? ಅಮೆರಿಕನ್ ಅಸೋಸಿಯೇಷನ್ ದವ್ರು ಕೊಟ್ಟಿದ್ದು, ಹೌದು, AICPI ಅಂತ ಹೇಳಿ. ಸೊ ಅವ್ರು ಏನ್ ಹೇಳ್ತಾರ, ಅಕೌಂಟಿಂಗ್ ಅಂದ್ರೆ ಏನಪ್ಪ ಅಂದ್ರೆ ಅಕೌಂಟಿಂಗ್ ಈಸ್ ಎನ್ ಆರ್ಟ್. ಇದು ಮೊದಲು ನಾವು ನೆನಪಿಟ್ಕೋಬೇಕು, ಇದು ಒಂದು ಕಲೆ. ಲೆಕ್ಕ ಬರಹವು ಒಂದು ಕಲೆಯಾಗಿದೆ. ಡಾನ್ಸಿಂಗ್ ಒಂದು ಕಲೆ, ಸಿಂಗಿಂಗ್ ಒಂದು ಕಲೆ, ಪಬ್ಲಿಕ್ ಸ್ಪೀಚ್ ಅದು ಒಂದು ಕಲೆ. ಎಲ್ಲರಿಗೂ ಬರೋದಿಲ್ಲ ಅದು, ಹೌದಲ್ಲ? ನಾವು ಎಷ್ಟೇ ಕೋರ್ಸ್ಗಳನ್ನ ಮಾಡಿದ್ರು, ಎಷ್ಟೇ ಪುಸ್ತಕಗಳನ್ನ ನಾವು ಓದಿದ್ರು ಸಹ, ಎಷ್ಟೇ ಪರೀಕ್ಷೆಗಳನ್ನ ತೆಗೆದುಕೊಂಡ್ರು ಸಹ ಎಲ್ಲರಿಗೂ ಸಿಂಗಿಂಗ್ ಬರೋದಿಲ್ಲ. ಯಾಕಂದ್ರೆ ಅದು ಒಂದು ಕಲೆ. ನಾವು ಕಲಿಯೋದರ ಜೊತೆಗೆ ನಮ್ಮಲ್ಲಿ ಆ ಸ್ಕಿಲ್ ಇದ್ದಿರ್ಬೇಕು. ಇಲ್ಲ ನಾವು ಎಲ್ರು ಸಿಂಗರ್ ಆಗ್ಬಿಡ್ತಿದ್ವಿ. ಎಲ್ರು ಸಿಂಗರ್ ಆಗೋದಿಲ್ಲ. ಯಾರಲ್ಲಿ ಆ ಸ್ಕಿಲ್ ಇರ್ತೈತಿ ಅವ್ರು ಏನ್ ಮಾಡ್ತಾರ, ಸ್ವಲ್ಪ ಹೆಚ್ಚಿನ ನಾಲೆಡ್ಜ್ ಅನ್ನ, ವಿಶೇಷ ಜ್ಞಾನವನ್ನ ಪಡ್ಕೊಂಡು ತನ್ನಲ್ಲಿ ಇರುವಂತಹ ಒಂದು ಸ್ಕಿಲ್ಲು, ತನ್ನಲ್ಲಿ ಇರುವಂತಹ ಒಂದು ಕ್ರಿಯಾಶೀಲತೆ ಎರಡನ್ನು ಉಪಯೋಗಿಸಿ ಆ ಕ್ಷೇತ್ರದೊಳಗೆ ನಿರ್ವಹಣೆಯನ್ನ ಮಾಡ್ತಾರ, ಆಮೇಲೆ ಯಶಸ್ವಿ ಆಗ್ತಾರ, ಹೌದಲ್ಲ? ಸೊ ಹೀಗೆ ಲೆಕ್ಕ ಬರಹೂ ಸಹ ಒಂದು ಕಲೆಯಾಗಿದೆ. ಬರೀ ನಾವು PU ಸೆಕೆಂಡರ್ ಕಲ್ತ್ವಿ ಅಂತ ಮಾತ್ರಕ್ಕೆ, PU ಸೆಕೆಂಡರ್ ಕಾಮರ್ಸ್ ನಾವು ಮುಗಿಸಿದ್ವಿ ಅಂತ ಮಾತ್ರಕ್ಕೆ ನೀವು ಚೆನ್ನಾಗಿ ಲೆಕ್ಕ ಬರಿತೀರಿ ಅಂತ ಹೇಳಲ್ಲ. ಅಲ್ಲಿ ನೀವು ನಿಮ್ಮಲ್ಲಿರುವಂತಹ ಸ್ಕಿಲ್ಲು, ನಿಮ್ಮಲ್ಲಿರುವಂತಹ ಬುದ್ಧಿಶಕ್ತಿಯನ್ನ ನೀವು ಉಪಯೋಗ ಮಾಡ್ಬೇಕಾಗ್ತದೆ. ನಿಮ್ಮಲ್ಲಿ ಇರುವಂತಹ ಒಂದು ಕ್ರಿಯಾಶೀಲತೆಯನ್ನ ಉಪಯೋಗ ಮಾಡ್ತೀವಿ. ಸೊ ಇಲ್ಲಿ PUC ಫಸ್ಟ್ ಇಯರ್ ಮತ್ತು ಸೆಕೆಂಡ್ ಇಯರ್ ಒಳಗೆ ನೀವು ಅಕೌಂಟೆನ್ಸಿ ನಾಲೆಡ್ಜ್ ಅನ್ನ ಪಡಿತೀವಿ. ನಾವು ನಿಮ್ಗೆ ಹೇಳ್ಕೊಡ್ತೀವಿ ಅಕೌಂಟೆನ್ಸಿ ಅಂದ್ರೆ ಏನು, ಹೇಗೆ ಲೆಕ್ಕವನ್ನ ನಡಿಬೇಕು, ಲೆಕ್ಕದ ಪುಸ್ತಕದಲ್ಲಿ ನಾವು ಲೆಕ್ಕ ಹೇಗೆ ಬರಿಬೇಕು, ತತ್ವಗಳು ಏನು, ಆಮೇಲೆ ಶಿಷ್ಟಗಳು ಏನು, ಆಮೇಲೆ ಪರಿಕಲ್ಪನೆ ಏನು,
ಆಮೇಲೆ ರೂಢಿಗಳು ಏನು ಇವೆಲ್ಲ ಹೇಳ್ಕೊಡ್ತೀವಿ. ಇದರ ಜೊತೆಗೆ ನಿಮ್ಮಲ್ಲಿರುವಂತಹ ಒಂದು ಸಾಮರ್ಥ್ಯ ಏನಿರ್ತದಲ್ಲ, ಒಂದು ಕ್ರಿಯಾಶೀಲತೆ ಏನಿರ್ತದಲ್ಲ, ಬುದ್ಧಿವಂತಿಕೆ ಏನಿರ್ತಲ್ಲ, ಅದನ್ನ ಬಳಸಿ ನೀವು ಯಶಸ್ವಿಯಾಗಿ ಲೆಕ್ಕವನ್ನ ಬರೀಬೇಕು. ಸೊ ಅದಕ್ಕಾಗಿ ಇದಕ್ಕೆ ಆರ್ಟ್ ಅಂತ ಹೇಳ್ತೀವಿ. ಹಾಗಾದ್ರೆ ಎದರ ಆರ್ಟ್ ಮುಂದೆ ಹೇಳ್ತಾನೆ ನೋಡ್ರಿ. ಅಕೌಂಟಿಂಗ್ ಈಸ್ ಎನ್ ಆರ್ಟ್ ಆಫ್ ರೆಕಾರ್ಡಿಂಗ್. ಇಟ್ ಈಸ್ ಎನ್ ಆರ್ಟ್ ಆಫ್ ರೆಕಾರ್ಡಿಂಗ್. ನಮೂದಿಸುವ ಕಲೆ. ಚಿತ್ರಕಲೆ ಅಂತ ಹೇಳ್ತೀರಿ ನೀವು, ಕೇಳಿರಿ. ಚಿತ್ರಕಲೆ ಅಂತ ಹೋದ್ರೆ ಎಲ್ಲರಿಗೂ ಚಿತ್ರಕಲೆ ಬರ್ತಾವನ? ಇಲ್ಲ, ಕೆಲವೊಬ್ಬರಿಗೆ ಮಾತ್ರ. ಕೆಲವೊಬ್ಬರಿಗೆ ಗಾಡ್ ಗಿಫ್ಟ್ ಇರ್ತದೆ, ಹುಟ್ಟಿದಾಗಿಂದಲೇ ಅವ್ರು ಚಿತ್ರಕಲೆಯನ್ನ ಮಾಡ್ತಾ ಇರ್ತಾರೆ. ಇನ್ನು ಕೆಲವೊಬ್ರು ಸ್ವಲ್ಪ ಸ್ವಲ್ಪ ಬರ್ತಿತ್ತು ಅವ್ರಿಗೆ, ಮತ್ತು ಅವ್ರು ಯಾವ್ದಾರ ಒಂದು ಕೋರ್ಸಿಗೆ ಅಡ್ಮಿಟ್ ಆಗಿ ಅಲ್ಲಿ ಕೋರ್ಸ್ ಅನ್ನ ಕಂಪ್ಲೀಟ್ ಮಾಡಿ ಮತ್ತಷ್ಟು ಅದರೊಳಗೆ ಸುಧಾರಣೆಯನ್ನ ತರ್ತಾರೆ. ಸೊ ಅದೇ ತರ ಈ ನಮ್ಮ ಅಕೌಂಟಿಂಗ್ ಅಥವಾ ಲೆಕ್ಕ ಬರಹವು ನಮೂದಿಸುವ ಕಲೆಯಾಗಿದೆ. ಇದು ನಮೂದಿಸುವ ಕಲೆ ಅಥವಾ ರೆಕಾರ್ಡ್ ಮಾಡುವ ಕಲೆ. ಏನ್ ರೆಕಾರ್ಡ್ ಮಾಡುದು? ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಗಳನ್ನ ಅಥವಾ ಎಕನಾಮಿಕ್ ಇವೆಂಟ್ಸ್ ಗಳನ್ನ. ಎಕನಾಮಿಕ್ ಇವೆಂಟ್ಸ್ ಗಳನ್ನ ರೆಕಾರ್ಡ್ ಮಾಡುವಂತ ಇದು ಒಂದು ಕಲೆಯಾಗಿದೆ. ಅಂದ್ರೆ ಎಕನಾಮಿಕ್ ಇವೆಂಟ್ಸ್ ಅಂದ್ರೆ ಏನು? ಆರ್ಥಿಕ ಘಟನೆಗಳು ಅಂತ ಕರಿತೀವಿ. ಆರ್ಥಿಕ ಘಟನೆಗಳು ಇವು ಎಲ್ಲಾಗ್ತಾವ? ಸಂಘಟನೆಗಳಲ್ಲಿ, ವ್ಯವಹಾರಿಕ ಸಂಸ್ಥೆಗಳಲ್ಲಿ, ವ್ಯವಹಾರಿಕ ಸಂಘಟನೆಗಳಲ್ಲಿ ಕೆಲವೊಂದು ಆರ್ಥಿಕ ಘಟನೆಗಳು ಆಗ್ತಾವ. ಎಷ್ಟು ಮಂದಿರಪ್ಪ? 8 ಬಾಯ್ಸ್. ಎಷ್ಟು? 7 7 10 ಗರ್ಲ್ಸ್. ಸೊ ಆರ್ಥಿಕ ಘಟನೆಗಳು ಅಂದ್ರೆ ಏನ್ರಪ್ಪ ಅಂತಂದ್ರೆ ಪರಿಣಾಮಗಳು ಅಂತ. ಇದು ಪರಿಣಾಮಗಳು, ಸಂಘಟನೆಯಲ್ಲಿ ಆಗುವಂತಹ ಪರಿಣಾಮಗಳು. ಉದಾಹರಣೆಗೆ, ಕೀಪಿಂಗ್ ರೆಡಿ ಮಷಿನರಿ ಫಾರ್ ಪ್ರೊಡಕ್ಷನ್. ಫ್ಯಾಕ್ಟರಿ ಒಳಗ ಮಷಿನರಿಯನ್ನ ಪ್ರೊಡಕ್ಷನ್ ಸಲುವಾಗಿ ತಯಾರಿಡುವುದು, ಇದು ಒಂದು ಘಟನೆ. ಹೇಳ್ತಾರೆ. ಸೊ ಇದು ಒಂದು ಪರಿಣಾಮ. ಇದಕ್ಕೆ ನಾವು ಕರಿತೀವಿ ಎಕನಾಮಿಕ್ ಇವೆಂಟ್ ಅಥವಾ ಆರ್ಥಿಕ ಘಟನೆ. ಹಂಗಾರೆ ಆರ್ಥಿಕ ಅಂತ ಹೇಳಿ ಯಾಕೆ ಯೂಸ್ ಮಾಡ್ತೀವಿ? ಆ ಘಟನೆಗೆ ಮಷಿನರಿಯನ್ನ ಉತ್ಪಾದನೆಯ ಸಲುವಾಗಿ ತಯಾರಿಡುವಂತಹ ಕೆಲಸಕ್ಕೆ ನಾವು ಆರ್ಥಿಕ ಘಟನೆ ಅಂತ ಹೇಳಿ ಯಾಕೆ ಹೇಳಾಕ್ತೀವಿ? ಬರೇ ಘಟನೆ ಅಂತ ಹೇಳಿ ಯಾಕೆ ಹೇಳಬಾರ್ದು? ಇದಕ್ಕೆ ಆರ್ಥಿಕ ಘಟನೆ ಅಂತ ಹೇಳಿ ಯಾಕೆ ಹೇಳಾಕ್ತೀವಿ ಅಂತಂದ್ರೆ ಅಲ್ಲಿ ದುಡ್ಡು ಇನ್ವಾಲ್ವ್ ಆಗಿದೆ, ಅಲ್ಲಿ ಹಣಕಾಸಿನ ಅಂಶ ಒಳಗೊಂಡಿದೆ. ಮಷಿನರಿಯನ್ನ ರೆಡಿ ಇಡೋದಂದ್ರೆ ಹಂಗ ಜಾದು ಮಾಡೋದಲ್ಲದು. ಜಾದು ಮಾಡಿದ ತಕ್ಷಣ ಪ್ರತ್ಯಕ್ಷ ಆಗೋದಿಲ್ಲ ಮಷಿನರಿ. ಅದರೊಳಗ ನಾವು ಹಲವಾರು ವ್ಯವಹಾರಿಕ ಚಟುವಟಿಕೆಗಳನ್ನ ಮಾಡ್ಬೇಕಾಗ್ತದೆ. ಅದಕ್ಕೆ ನಾವು ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅಂತ ಕರಿತೀವಿ. ಹಲವಾರು ಬಿಸ್ನೆಸ್ ಟ್ರಾನ್ಸಾಕ್ಷನ್ ಮಾಡಿದ ನಂತರ ಒಂದು ಘಟನೆ ಘಟಿಸ್ತೈತಿ ವ್ಯವಹಾರಿಕ ಸಂಸ್ಥೆಯಲ್ಲಿ. ಮಷಿನ್ ಅನ್ನ ರೆಡಿ ಇಡ್ಬೇಕಂತಂದ್ರೆ ಏನೇನೋ ವ್ಯವಹಾರಿಕ ಚಟುವಟಿಕೆಗಳನ್ನ ಮಾಡ್ಬೇಕಾದ್ರೆ ನಾವು ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅಂತ ಕರಿತೀವಿ. ಸೊ ಸಪೋಸ್ ಇದು ಒಂದು ಘಟನೆ ಅಂತ ತಿಳ್ಕೊಡ್ರಿ. ಇದ್ರೊಳಗ ಹಲವಾರು ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಗಳನ್ನ ಮಾಡ್ತೀವಿ ನಾವು, ಅವಾಗ ಒಂದು ಘಟನೆ ಘಟಿಸ್ತೀವಿ. Always economic event include number of series of business transaction. ವ್ಯವಹಾರಿಕ ಚಟುವಟಿಕೆಗಳು ಒಳಗೊಂಡಿರುತ್ತದೆ ಒಂದು ಆರ್ಥಿಕ ಘಟನೆಯು. ಉದಾಹರಣೆಗೆ ಯಂತ್ರವನ್ನ ಉತ್ಪಾದನೆಗಾಗಿ ರೆಡಿ ಇಡುವುದು ಅಂತ ಅಂದ್ರೆ ಹಂಗ ಸುಮ್ಮನೆ ಇದು ಬರುವುದಿಲ್ಲ. ಸೊ ಇದಕ್ಕಾಗಿ ನಾವು ಹಲವಾರು ವ್ಯವಹಾರಿಕ ಚಟುವಟಿಕೆಗಳನ್ನ ಮಾಡ್ಬೇಕಾಗ್ತದೆ. ಏನೇನು ಮಾಡ್ಬೇಕು? ಮೊದಲಿಗೆ ಯಂತ್ರಗಳು ಎಲ್ಲಿ ಸಿಗ್ತಾವ ಎನ್ಕ್ವೈರಿ ಮಾಡ್ಬೇಕು. ನಾವು ಅಂಗಡಿಯಿಂದ ಅಂಗಡಿಗೆ ಅಲೆದಾಡ್ಬೇಕು, ಊರಿಂದ ಊರಿಗೆ ತಿರುಗಾಡ್ಬೇಕು. ಹಂಗ ಸುಮ್ಮನೆ ಯಾವ್ದೋ ಒಂದು ಮಷಿನ್ ತಂದು ಇಡ್ಲಿಕ್ಕೆ ಬರೋದಿಲ್ಲ. ಒಂದ್ ಸಣ್ಣ ಅಂಗಡಿ ಜೆರಾಕ್ಸ್ ಮಷಿನ್ ಮಾಡ್ತಾ ಇದೀರಿ ಅಂತ ಕೊಡ್ರಿ, ಮಾರುಕಟ್ಟೆ ಒಳಗ 10 ನಮೂನೆ ಜೆರಾಕ್ಸ್ ಮಷಿನ್ ಅದಾವ. ಹಂಗ ಯಾವ್ದೋ ಒಂದ್ ತಗೊಂಡ್ ಬಂದು ಇಡ್ತೀರನ? ಇಲ್ಲ. ಏನ್ ಮಾಡ್ತೀನಿ ನೀವು? ಒಂದಿನ ಹುಬ್ಳಿಗೆ ಹೋಗ್ತೀನಿ, ಒಂದಿನ ಬ್ರಾವಣಗಿರಿ ಹೋಗ್ತೀರಿ, ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂದ್ರೆ ಮತ್ ಬೆಂಗಳೂರು ಹೋಗ್ತೀರಿ. ಎದಕ್ ಹೋಗ್ತೀರಿ? ಟು ಶಾಪಿಂಗ್ ಮಾಡೋ ಸಲುವಾಗಿ, ಅಂದ್ರೆ ಎನ್ಕ್ವೈರಿ ಮಾಡೋ ಸಲುವಾಗಿ. ಯಾವ್ಯಾವ ಮಷಿನ್ಸ್ ಅದಾವ, ಯಾವ ಮಷಿನ್ ತಗೊಂಡ್ರೆ ನಮ್ಗೆ ಒಳ್ಳೇದು. ಸೊ ಅವೆಲ್ಲ ಎನ್ಕ್ವೈರಿ ಮಾಡ್ತೀವಿ. ಆಮೇಲೆ ಏನ್ ಮಾಡ್ತೀರಿ? ಹೋಲಿಕೆ ಮಾಡ್ತೀವಿ. ಒಂದು 4 ಸೆಲೆಕ್ಟ್ ಮಾಡ್ತೀವಿ. ಸಪೋಸ್ ಒಂದು 10-20 ಮಷಿನರಿಗಳನ್ನ ನೋಡ್ತೀರಿ. ಆಮೇಲೆ ಒಂದು 4 ಮಾತ್ರ ನಿಮ್ಮ ಪರಿಗಣನೆ ಲಿಸ್ಟ್ ಒಳಗೆ ಇಡ್ತೀರಿ. ಅದಕ್ಕೆ ನಾವು ಕನ್ಸಿಡರೇಷನ್ ಲಿಸ್ಟ್ ಅಂತ ಹೇಳ್ತೀವಿ ಕಾಮರ್ಸ್ ಒಳಗೆ. ಕನ್ಸಿಡರೇಷನ್ ಲಿಸ್ಟ್ ಅಂತಂದ್ರೆ ಹೆಣ್ಮಕ್ಳಿಗೆ ಅದು ಚೆನ್ನಾಗಿ ಗೊತ್ತು. ಸೀರೆ ತೊಗೊಳಕ್ ಹೋಗ್ತಾರೆ ಅಂಗಡಿ, ಹೋಗಿ ಅದು ತೋರ್ಸಪ್ಪ, ಇದ್ ತೋರ್ಸಪ್ಪ. ಆ ಮಾರೋಡಿ ಸೀರೆ ತೆಗೆದು ಎಲ್ಲ ಗುಡ್ಡೆ ಹಾಕಿರ್ತಾನ. 20 ಸೀರೆ ಬಿದ್ದಿರ್ತಾವ. ಹಂಗ ಸುಮ್ನ ಸ್ವಲ್ಪ ರೈಟ್ ರೆಡ್ ತೋರ್ಸು, ಆಮೇಲೆ ನಾವು ರೆಡ್ ತೋರ್ಸ, ಇದಾಗ ಸ್ವಲ್ಪ ಎಲ್ಲೋ ಇರ್ಬೇಕಿತ್ತು ಅಂದ್ರ ಮತ್ ನಾವು ಎಲ್ಲೋ ಹಿಡ್ಕೊಂಡು ಬರ್ತಾನೆ. ಇವಾಗ ಸ್ವಲ್ಪ ಗ್ರೀನ್ ಇರ್ಬೇಕಿತ್ತು, ಮತ್ ಗ್ರೀನ್ ಅದ್ ತೋರಿ. ಹಿಂಗ್ 20 ಸೀರೆ ಬರ್ತಾವ. ಆ 20 ಒಂದು 4 ತೆಗೆದಿರ್ತಾರ. 4 ಅವ್ರಿಗೆ ಕನ್ಸಿಡರೇಷನ್ ಗ್ರೂಪ್ ಅಂತ. 4 ತಗೊಂಗಿರೋ ತೊಗೊಂಡು
20 ಸೀರೆ ನೋಡಿದ್ರು, ಅದ್ರೊಳಗೆ 4 ಸೈಡಿಗೆ ಇಟ್ರು. ಇದನ್ನ ಸ್ವಲ್ಪ ಸೈಡಿಗಿಡಪ್ಪ, ಮತ್ತೆ 10 ತೋರ್ಸು, ಇದು ಸೈಡಿಗಿಡಪ್ಪ 10 ತೋರ್ಸು, ಇದು ಬ್ಯಾಡ ತೆಗಿಯಪ್ಪ ಅಂತ ಹೇಳಿ ಒಂದು 4 ಏನ್ ಮಾಡ್ತಾರೆ 20 ಸೀರೆ ಒಳಗೆ ಕನ್ಸಿಡರೇಷನ್ ಗ್ರೂಪ್ ಒಳಗೆ ಇರ್ತಾರ. ಆಮೇಲೆ ಮತ್ತು 4 ಮಂದಿ ಹೋಗಿರ್ತಾರ, 1 ಸೀರೆ ತಗೋ 4 ಮಂದಿ ಹೋಗಿರ್ತಾರ. ಅವ್ರು 4-5 ಮಂದಿ ಸೇರ್ಕೊಂಡು ಈ 4 ಒಳಗೆ ಯಾವ್ದು ತಗೊಳ್ಳೋಣ ಮೆಜಾರಿಟಿ ನೋಡ್ತಾರೆ. ಸಪೋಸ್ ಅದ್ರೊಳಗೆ 2 ಸೀರೆ ಲೈಕ್ ಅದು, ಈಗ 2 ತಗೋಕ್ ಬರಂಗಿಲ್ಲ, 1 ತಗೋಬೇಕಲ್ಲ. ಮತ್ ಗಂಡನ್ ಕರೀತಾರ ಫೋನ್ ಮಾಡಿ, ಎಲ್ಲಿದ್ರಿ ನೀವು ಸ್ವಲ್ಪ ಬರ್ರಿ ಇಲ್ಲಿ ಅಂತ ಹೇಳಿ. ಪಾಪ ಮತ್ತೆ ಓಡ್ ಹೋಗ್ಬೇಕು. ಏನ್ ತಗೋಬೇಕಿತ್ತು ಯಾವ್ದಾರ ಅಂತ ನಾವು ಹೇಳ್ರಿ 2 ಲೈಕ್ ಆಗ್ಯಾವ ಅಂದ, ಅವ್ರದ್ದೇನ ಕೊಡ್ಸಿರಿ ಯಾಕೆ ಕೊಡಿಸ್ಬಾರ್ದು 2 ಅಂತ ಹೇಳಿ. 2 ಲೈಕ್ ಆಗ್ಯಾವ ಮತ್ತೆ 1 ತಗೋ ಅಂದ್ರಿ, ಇದ್ರಾಗ ಯಾಕೆ ತಗೊಳ್ಳಿ ಅಂತ. ಅವಾಗ ನಾವು ಗಂಡಸ್ರಿ ಅಂತೀವಿ, ಯಾವ್ದ್ರ ತಗೊಳ್ ಮರಗಿತ್ತಿ ಅಂತೀವ. ಇಲ್ಲ ನೀವು ಹೇಳ್ರಿ ಅಂತ, ಅದು ಯಾವ್ದೋ ಒಂದು ಸೆಲೆಕ್ಟ್ ಮಾಡ್ತಾರೆ. ಸೊ ಇದು ಪರ್ಚೇಸ್ ಮಾಡುವಂತ ಒಂದು ರೀತಿ ಹೌದಲ್ಲ. ಇದು ಸಣ್ಣ ಸೀರೆಗೆ 200-500 ರೂಪಾಯಿ ಒಂದು ಸಣ್ಣ ಸೀರೆ ನಾವು ಇಷ್ಟೆಲ್ಲ ಮಾಡ್ತೀವಿ. ಅಂದ್ರೆ ಲಕ್ಷಾಂತರ ರೂಪಾಯಿ ಕೊಟ್ಟು ಖರೀದಿ ಮಾಡುವಂತ ಮಷಿನರಿಗೆ ನಾವು ಎಷ್ಟು ಕಸರತ್ ಮಾಡ್ಬೇಕು ಹೌದು. ಸೊ ಇಷ್ಟೆಲ್ಲ ಮಾಡ್ತೀವಿ, ಅದಕ್ಕೆ ದುಡ್ಡನ್ನು ಖರ್ಚು ಮಾಡ್ತೀವಿ. ಹಂಗ ಬರೋದಿಲ್ಲ, ಬೆಂಗಳೂರು ಹೋಗ್ಬೇಕು, ಹುಬ್ಳಿಗೆ ಹೋಗ್ಬೇಕು, ಬಾಂಬೆ ಹೋಗ್ಬೇಕು. ಸೊ ಅದಕ್ಕೆ ನಾವು ದುಡ್ಡನ್ನು ಖರ್ಚು ಮಾಡ್ತೀವಿ. ಅದು ಬಿಸ್ನೆಸ್ ಟ್ರಾನ್ಸಾಕ್ಷನ್, ಎನ್ಕ್ವೈರಿ ಮಾಡುದು. ಓಕೆ, ಆಮೇಲೆ ಫೈನಲ್ ಮಾಡ್ತೀವಿ, ಒಂದು ಮಷಿನರಿಯನ್ನ ಫೈನಲ್ ಮಾಡ್ತೀವಿ. ಫೈನಲ್ ಮಾಡಿ ಆರ್ಡರ್ ಪ್ಲೇಸ್ ಮಾಡ್ತೀವಿ, ಬುಕ್ ಮಾಡ್ತೀವಿ, ಒಂದು ದುಡ್ಡು ಕೊಡ್ತೀವಿ, ಅದನ್ನ ಖರೀದಿ ಮಾಡ್ತೀವಿ. ಖರೀದಿ ಮಾಡಿದ ನಂತರ ಅದು ಬಾಂಬೆ ಒಳಗೆ ಖರೀದಿ ಮಾಡಿ ಅಂತ ಕೊಡ್ರಿ, ಅದು ಅಲ್ಲಿಂದ ಇಲ್ಲಿ ಕಬ್ಬೂರು ಮಠ ತರಬೇಕು, ಸಾಗಾಟ ಮಾಡ್ತೀವಿ, ಅಲ್ಲಿ ಖರ್ಚು ಐತಿ, ಸಾಗಾಟದ ಖರ್ಚು. ಅದು ಮಷಿನರಿ ಬಂದ ನಂತರ ಮತ್ತೇನ್ ಮಾಡ್ತೀರಿ ನೀವು, ಅದನ್ನ ನಿಮ್ಮ ಫ್ಯಾಕ್ಟ್ರಿ ಒಳಗೆ ಇರೆಕ್ಷನ್ ಮಾಡ್ತೀರಿ, ಸ್ಥಾಪನೆ ಮಾಡ್ತೀರಿ, ಫಿಕ್ಸ್ ಮಾಡ್ತೀರಿ. ಗಣಪತಿ ಹಬ್ಬದಾಗ ಗಣಪತಿ ಇರೆಕ್ಷನ್ ಮಾಡ್ತಾರ, ಸ್ಥಾಪನೆ. ಹಂಗ ಮಷಿನರಿಯನ್ನ ಫಿಕ್ಸ್ ಮಾಡ್ತೀವಿ. ಎಲ್ ಬೇಕಲ್ಲಿ ಇಡಾಕ್ ಬರೋದಿಲ್ಲ, ಅಡಿಗೆ ಕೋಣೆ ಒಳಗೆ ಇಡಾಕ್ ಬರೋದಿಲ್ಲ, ಮಷಿನರಿ ಹೌದಿಲ್ಲ. ಸೊ ಅದಕ್ಕೆ ಸೂಕ್ತವಾದಂತಹ ಜಾಗ ರೆಡಿ ಮಾಡ್ಕೋಬೇಕು. ಕೆಳಗಡೆ ಬೆಡ್ ಹಾಕ್ಬೇಕು, ಇಲ್ಲಾಂದ್ರೆ ವೈಬ್ರೇಷನ್ ಹಾಕ್ತಿವಿ. ದೊಡ್ಡ ಮಷಿನ್ಸ್ಗಳು ಬೆಡ್ ಅನ್ನ ಹಾಕ್ತಿರಿ, ಗೌಂಡಿಗೆ ಕರೆಸ್ತೀರಿ, ಸಿಮೆಂಟ್ ಬೆಡ್ ಹಾಕ್ಸ್ತೀರಿ, ಅದರ ಮೇಲೆ ಅದು ಫಿಕ್ಸ್ ಮಾಡಿ ಮೆಕ್ಯಾನಿಕ್ ಕರೆಸ್ತೀರಿ, ಅದನ್ನ ಫಿಕ್ಸ್ ಮಾಡ್ತೀರಿ, ಎಲೆಕ್ಟ್ರಿಷಿಯನ್ ಕರೆಸ್ತೀರಿ, ಎಲೆಕ್ಟ್ರಿಫಿಕೇಶನ್ ಮಾಡಿಸ್ತೀರಿ, ಆಮೇಲೆ ಇಂಜಿನಿಯರ್ ಕರೆಸ್ತೀರಿ, ಅದನ್ನ ಟೆಸ್ಟ್ ಮಾಡಿಸ್ತೀರಿ. ಆವಾಗ ನಿಮ್ಮ ಮಷಿನರಿ ರೆಡಿ ಆಗ್ತೀರಿ. ನೋಡ್ರಿ, ಇದು ಒಂದು ಘಟನೆ, ಇದು ಒಂದು ಆರ್ಥಿಕ ಘಟನೆ. ಪ್ರೊಡಕ್ಷನ್ ಸಲುವಾಗಿ ತಯಾರಿಡುವುದು ಅಥವಾ ನಿಮ್ಮ ಅಂಗಡಿ ಒಳಗ ಜೆರಾಕ್ಸ್ ಮಷೀನ್ ಅನ್ನ ಜೆರಾಕ್ಸ್ ಮಾಡೋ ಸಲುವಾಗಿ ತಯಾರಿಡುವುದು ಅಂದ್ರೆ ಇಷ್ಟೆಲ್ಲ ಕೆಲಸಗಳನ್ನ ಮಾಡುದು, ಇಷ್ಟೆಲ್ಲ ಚಟುವಟಿಕೆಗಳನ್ನ ಮಾಡುದು. ಸೊ ಆ ಚಟುವಟಿಕೆಗಳಿಗೆ ನಾವೇನ್ ಕರಿತೀವಿ, ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅಂತ ಕರಿತೀವಿ. ಯಾಕೆ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅಂತ ಕರಿತೀವಪ್ಪ, ಅದ್ರೊಳಗೆ ದುಡ್ಡಿನ ಅಂಶ ಒಳಗೊಂಡಿದೆ. ಬಾಂಬೆಗೆ ಹೋಗಕ್ ಖರ್ಚು ಮಾಡಿದ್ವಿ, ಮಷಿನರಿ ಖರೀದಿ ಮಾಡಕ್ ಖರ್ಚು ಮಾಡಿದ್ರಿ, ಅದನ್ನ ಸಾಗಾಟ ಮಾಡೋ ಸಲುವಾಗಿ ಖರ್ಚು ಮಾಡಿದ್ರಿ, ಅದನ್ನ ಸ್ಥಾಪನೆ ಮಾಡೋ ಸಲುವಾಗಿ ಖರ್ಚು ಮಾಡಿ, ಯಾರು ಫ್ರೀ ಮಾಡ್ಕೊಳಂಗಿಲ್ಲ ಹೌದಲ್ಲ. ಅದನ್ನ ಎಲೆಕ್ಟ್ರಿಫಿಕೇಶನ್ ಮಾಡೋ ಸಲುವಾಗಿ ಖರ್ಚು ಮಾಡಿದ್ರಿ, ಟ್ರಯಲ್ ನೋಡೋ ಸಲುವಾಗಿ ಖರ್ಚು ಮಾಡಿದ್ರಿ. ಇವೆಲ್ಲ ಸೇರ್ಕೊಂಡು ಒಂದು ಪರಿಣಾಮ ಆಯ್ತು. ಏನು, ನಿಮ್ಮ ಮಷಿನರಿ ರೆಡಿ ಆಯ್ತು ಫಾರ್ ಪ್ರೊಡಕ್ಷನ್. ಸೊ ಹೀಗೆ ವ್ಯಾವಹಾರಿಕ ಸಂಸ್ಥೆಗಳಲ್ಲಿ ಆರ್ಥಿಕ ಘಟನೆಗಳು ಘಟಿಸ್ತಾವ. ಅವು ಹಲವಾರು ವ್ಯಾವಹಾರಿಕ ಚಟುವಟಿಕೆಗಳನ್ನ ಒಳಗೊಂಡಿರ್ತಾವ. ಅವು ಎಲ್ಲವನ್ನು ನಾವು ರೆಕಾರ್ಡ್ ಮಾಡಬೇಕು ಲೆಕ್ಕದ ಪುಸ್ತಕದಲ್ಲಿ. ಬಾಂಬೆಗೆ ಹೋಗಿ ಎಷ್ಟು ಖರ್ಚು ಮಾಡಿದ್ರಿ, ಬೆಂಗಳೂರು ಹೋಗಿ ಎಷ್ಟು ಖರ್ಚು ಮಾಡಿದ್ರಿ, ಮತ್ತೆ ಅದ್ರಾಗ ಎಲ್ಲಾ ಅನ್ನೆಸೆಸರಿ ಖರ್ಚು ಬರಂಗಿಲ್ಲ, ವ್ಯವಹಾರಕ್ಕೆ ಸಂಬಂಧಪಟ್ಟಿದ್ದಷ್ಟೇ. ಅಲ್ಲಿ ಹೋಗಿ ನೀವು ಚೈನಿ ಹೊಡೆದಿರ್ತೀರ, ಅದೆಲ್ಲ ಬರಂಗಿಲ್ಲ. ಹೋಗೋ ಬರೋ ಖರ್ಚು, ಆಟೋ ಖರ್ಚು ಇಷ್ಟ ಹಾಕ್ತಾರಷ್ಟೇ. ಅದನ್ನ ಬಿಟ್ಟು ನೀವು ಅಲ್ಲಿ ಸಾದಾ ಊಟ ಮಾಡೋ ಬದ್ಲಿ 5 ಸ್ಟಾರ್ ಹೋಟೆಲ್ನಾಗ ಹೋಗಿ ನೀವು ಅಲ್ಲಿ ಚೈನಿ ಹೊಡೆದ್ರೆ ಅವೆಲ್ಲ ಹಚ್ಚಲಿಕ್ಕೆ ಬರೋದಿಲ್ಲ. ಓಕೆ, ಸೊ ಹೀಗೆ ಅವು ಎಲ್ಲವನ್ನ ನಾವು ಏನ್ ಮಾಡಬೇಕು, ಸೂಕ್ತವಾದ ಲೆಕ್ಕದ ಪುಸ್ತಕದಲ್ಲಿ ರೆಕಾರ್ಡ್ ಮಾಡಬೇಕು. ಸೊ ಅದನ್ನ ನಾವು ಎಲ್ಲಿ ಮಾಡ್ತೀವಿ, ನಮ್ಮ ಲೆಕ್ಕ ಬರಹದೊಳಗೆ ಅಥವಾ ಅಕೌಂಟಿಂಗ್ ಒಳಗೆ ಅದನ್ನ ಲೆಕ್ಕ ಬರಿತೀವಿ. ಸೊ ಅದ್ರ ಸಲುವಾಗಿ ಅಕೌಂಟಿಂಗ್ ಈಸ್ ಅನ್ ಆರ್ಟ್ ಆಫ್ ರೆಕಾರ್ಡಿಂಗ್. ಇಟ್ ಇಸ್ ಅನ್ ಆರ್ಟ್ ಆಫ್ ರೆಕಾರ್ಡಿಂಗ್ ಬಿಸ್ನೆಸ್ ಟ್ರಾನ್ಸಾಕ್ಷನ್, ಬಿಸ್ನೆಸ್ ಇವೆಂಟ್ಸ್ ಅಂತ ಹೇಳಿ. ಆಮೇಲೆ ಮತ್ತೊಂದು, ಈ ಟ್ರಾನ್ಸಾಕ್ಷನ್ಸ್ ಗಳನ್ನ ನಾವು ರೆಕಾರ್ಡ್ ಮಾಡುವಾಗ ಅವು ದುಡ್ಡಿನ ರೂಪದಲ್ಲಿ ಅಳತೆ ಮಾಡ್ಬೇಕು. ಸೊ ಅದಕ್ಕಾಗಿ ಮತ್ತೊಂದು ಅಲ್ಲಿ ಅಂಶ ಬರೋದು ಐಡೆಂಟಿಫಿಕೇಶನ್, ಮೆಜರ್ಮೆಂಟ್, ರೆಕಾರ್ಡಿಂಗ್ ಅಂಡ್ ಕಮ್ಯುನಿಕೇಶನ್. ಹಂಗ ವ್ಯಾವಹಾರಿಕ ಸಂಸ್ಥೆಗಳಲ್ಲಿ ಆಗುವಂತ ಎಲ್ಲಾ ಚಟುವಟಿಕೆಗಳನ್ನ ನಾವು ರೆಕಾರ್ಡ್ ಮಾಡೋದಿಲ್ಲ. ಯಾವ ಚಟುವಟಿಕೆಗಳಲ್ಲಿ ದುಡ್ಡಿನ ಅಂಶ ಒಳಗೊಂಡಿರುತ್ತದೆ, ಯಾವ ಚಟುವಟಿಕೆಗಳು ದುಡ್ಡಿನ ಮೇಲೆ, ನಮ್ಮ ಹಣಕಾಸಿನ ಮೇಲೆ ಪರಿಣಾಮ ಬೀರುತ್ತದೆಯೋ ಅಂಥ ಚಟುವಟಿಕೆಗಳನ್ನ ಗುರುತಿಸಿ ಅವುಗಳನ್ನ ಮಾತ್ರ ನಾವು ರೆಕಾರ್ಡ್ ಮಾಡ್ತೀವಿ. ಮೊನ್ನೆ ನಿಮ್ಗೆ ಎಕ್ಸಾಂಪಲ್ ಹೇಳಿದ್ದೆ ನಾನು. ಸಪೋಸ್ ನಾವೊಂದು ಪತ್ರ ಬರೆದು ಗ್ರಾಮ ಪಂಚಾಯಿತಿಗೆ ನಮ್ಮ ಅಂಗಡಿ ಮುಂದಿರುವಂತಹ ಗಟರನ್ನ ಸ್ವಚ್ಛ ಮಾಡಿಸ್ಕೊಂಡಿವಿ ಅಂತಂದ್ರೆ, ಸೊ ಅದು ಒಂದು ಚಟುವಟಿಕೆ, ವ್ಯವಹಾರದಲ್ಲಿ ನಡೆಯುವಂತಹ ಚಟುವಟಿಕೆ. ಬಟ್ ಅದನ್ನ ನಾವು ರೆಕಾರ್ಡ್ ಮಾಡ್ಲಿಕ್ಕೆ ಬರೋದಿಲ್ಲ, ಯಾಕಂದ್ರೆ ಅಲ್ಲಿ ದುಡ್ಡಿನ ಅಂಶ ಇಲ್ಲ, ಎಲ್ಲ ಫ್ರೀ ಆಗಿದೆ, ನಾವು ಯಾರಿಗೂ 1 ಪೈಸೆ ಕೊಟ್ಟಿಲ್ಲ. ಸೊ ಹೀಗಾಗಿ ಅದಕ್ಕೆ ನಾವು ಬಿಸ್ನೆಸ್ ಟ್ರಾನ್ಸಾಕ್ಷನ್ ಅಂತ ಕರೀಲಿಕ್ಕೆ ಬರೋದಿಲ್ಲ. ಅದಕ್ಕೆ ನಾವು ಫೈನಾನ್ಸಿಯಲ್, ಹಣಕಾಸಿನ ಚಟುವಟಿಕೆ ಅಥವಾ ಲೇವಾದೇವಿ ಅಂತ ಕರೆಯಕ್ ಬರೋದಿಲ್ಲ. ಸೊ ಅದೇ ಗಟರ್ ಅನ್ನ ಸ್ವಚ್ಛ ಮಾಡಿಸೋ ಸಲುವಾಗಿ ಒಂದು ಆಳಿಗೆ, ಒಂದು ಸರ್ವಂಟಿಗೆ ಹೈಯರ್ ಮಾಡ್ಕೊಂಡು ಅವನಿಗೆ ನೀವು 500 ರೂಪಾಯಿ ಕೊಟ್ಟೆ ಅದನ್ನ ಸ್ವಚ್ಛ ಮಾಡಿಸಿದ್ರೆ ಅಂದ್ರೆ ಅದನ್ನ ನಾವು ರೆಕಾರ್ಡ್ ಮಾಡ್ತೀವಿ. ಸೊ ಹೀಗೆ ವ್ಯಾವಹಾರಿಕ ಸಂಸ್ಥೆಯಲ್ಲಿ ನಡೆಯುವಂತಹ ಎಲ್ಲಾ ಘಟನೆಗಳನ್ನ,
ಎಲ್ಲಾ ಚಟುವಟಿಕೆಗಳನ್ನ, ಮತ್ತೊಂದು ಎಕ್ಸಾಂಪಲ್ ಹೇಳಿದ್ವಿ, ಸಪೋಸ್ ನಮ್ಮ ಅಡಿಗೆ ಭಟ್ಟ ಸತ್ ಹೋದ, ಇದು ಒಂದು ಘಟನೆ. ಆದ್ರೆ ಇದನ್ನ ನಾವು ರೆಕಾರ್ಡ್ ಮಾಡೋದಿಲ್ಲ, ಯಾಕಂದ್ರೆ ಅಲ್ಲಿ ದುಡ್ಡಿನ ಅಂಶ ಇಲ್ಲ. ನಾವು ಅದನ್ನ ದುಡ್ಡಿನ ರೂಪದಲ್ಲಿ ಅಳತೆ ಮಾಡ್ಲಿಕ್ಕೆ ಬರೋದಿಲ್ಲ. ಇವತ್ತು ನಾವು ಮ್ಯಾನೇಜರ್ಗೆ ಅಪಾಯಿಂಟ್ ಮಾಡಿದ್ವಿ, ಅದನ್ನು ನಾವು ರೆಕಾರ್ಡ್ ಮಾಡೋದಿಲ್ಲ, ಯಾಕಂದ್ರೆ ಅದು ದುಡ್ಡಿನ ರೂಪದಲ್ಲಿ ಅಳತೆ ಮಾಡ್ಲಿಕ್ಕೆ ಬರೋದಿಲ್ಲ. ಆದ್ರೆ ಆ ಮ್ಯಾನೇಜರ್ಗೆ ಸಂಬಳ ಕೊಡ್ತೀವಿ ಒಂದ್ ತಿಂಗಳ ಆದ ನಂತರ, ಅದನ್ನ ನಾವು ರೆಕಾರ್ಡ್ ಮಾಡ್ತೀವಿ, ಯಾಕಂದ್ರೆ ಅದನ್ನ ನಾವು ದುಡ್ಡಿನ ರೂಪದಲ್ಲಿ ಅಳತೆ ಮಾಡಬಹುದು. ಸೊ ಅದಕ್ಕಾಗಿ ನಾವು ಟ್ರಾನ್ಸಾಕ್ಷನ್ಸ್ ಗಳನ್ನ ಲೆಕ್ಕದ ಪುಸ್ತಕದಲ್ಲಿ ರೆಕಾರ್ಡ್ ಮಾಡ್ಬೇಕಾದ್ರೆ ಮೊದಲಿಗೆ ಯಾವ ಟ್ರಾನ್ಸಾಕ್ಷನ್ಸ್ ಗಳನ್ನ ರೆಕಾರ್ಡ್ ಮಾಡಬಹುದು ಅನ್ನೋದನ್ನ ಐಡೆಂಟಿಫೈ ಮಾಡ್ಬೇಕು, ಗುರುತಿಸ್ಕೊಳ್ಬೇಕು. ಆಮೇಲೆ ಅವುಗಳನ್ನ ಮೇಜರ್ಮೆಂಟ್ ಮಾಡಬೇಕು. ಮೇಜರ್ಮೆಂಟ್ ಅಂದ್ರೆ ಟೇಪ್ ಹಿಡಿದು ಮೇಜರ್ಮೆಂಟ್ ಮಾಡೋದಲ್ಲ, ದುಡ್ಡಿನ ರೂಪದಲ್ಲಿ. ಬಾಂಬೆ ಹೋಗಿದ್ದು ಎಷ್ಟು ಬಂದ್ ಖರ್ಚು, ಬಸ್ಸಿಂದಿಷ್ಟು, ಊಟದ್ದಿಷ್ಟು, ಲಾಜಿಂಗ್ ಇದಿಷ್ಟು, ಟೋಟಲ್ ಎಷ್ಟಾಯ್ತು? 5,000 ರೂಪಾಯಿ. ಬೆಂಗಳೂರು ಹೋಗಿದ್ರು 3,000 ರೂಪಾಯಿ, ಹುಬ್ಳಿಗೆ ಹೋಗಿದ್ದು 2,000 ರೂಪಾಯಿ. ಹೀಗೆ ನಾವು ಮೇಜರ್ಮೆಂಟ್ ಮಾಡೋದು. ಮಷಿನರಿ ಖರೀದಿ ಮಾಡಿದ್ವಿ, ಅದನ್ನ ಮೇಜರ್ಮೆಂಟ್ ಮಾಡಬಹುದು. ಎಷ್ಟಕ್ಕೆ ಖರೀದಿ ಮಾಡಿದ್ವಿ? 40,000 ರೂಪಾಯಿ ಮಷಿನರಿ ಖರೀದಿ ಮಾಡಿದ್ವಿ. ಸಾಗಾಟ ಯಾವ್ದಕ್ಕೆ ಎಷ್ಟು ಖರ್ಚು ಮಾಡಿದ್ವಿ? ಬಾಂಬೆಯಿಂದ ಅಥವಾ ಬೆಂಗಳೂರಿಂದ ಮಷಿನರಿ ತರೋ ಸಲುವಾಗಿ 10,000 ರೂಪಾಯಿ. ಸಾಗಾಟದ ಖರ್ಚು 10,000 ರೂಪಾಯಿ. ಮಷಿನರಿಯನ್ನ ಸ್ಥಾಪನೆ ಮಾಡಿದ್ವಿ, ಎರೆಕ್ಷನ್ ಮಾಡಿಸಿದ್ವಿ, ಗೋಂಡಿ ಕರ್ಸಿ, ಸಿಮೆಂಟ್ ಗಿಮೆಂಟ್ ಎಲ್ಲ ಹಾಕ್ಸಿ, ಬೆಡ್ ಹಾಕ್ಸಿ ಅದನ್ನ ಫಿಕ್ಸ್ ಮಾಡಿದ್ವಿ, ಅದಕ್ಕೆ ಎಷ್ಟು ಖರ್ಚು ಮಾಡಿದ್ವಿ? 5,000 ರೂಪಾಯಿ. ಎಲೆಕ್ಟ್ರಿಫಿಕೇಶನ್ ಮಾಡಿದ್ವಿ, ಕರೆಂಟ್ ಅವ್ನು ಕರೆದು, ಅದಕ್ಕೆ ಎಷ್ಟು ಖರ್ಚು ಮಾಡಿದ್ವಿ? 2,000 ರೂಪಾಯಿ. ಆಮೇಲೆ ಟ್ರಯಲ್ ಮಾಡಿಸಿದ್ವಿ, ಇಂಜಿನಿಯರ್ ಕರ್ಸಿ, ಅವನ್ಗೆ ಎಷ್ಟು ಕೊಟ್ವಿ? 1,000 ರೂಪಾಯಿ. ಹೀಗೆ ಎಲ್ಲಾ ಟ್ರಾನ್ಸಾಕ್ಷನ್ಸ್ ಗಳನ್ನ ನಾವು ಏನ್ ಮಾಡ್ಬೇಕು? ದುಡ್ಡಿನ ರೂಪದಲ್ಲಿ ಅಳತೆ ಮಾಡಬೇಕು. ಸೊ ರೆಕಾರ್ಡ್ ಮಾಡುವಾಗ ನಾವು ಅಲ್ಲಿ ಏನ್ ಮಾಡ್ತೀವಿ ಗೊತ್ತೇ? ಮಷಿನರಿ ಖರೀದಿ ಮಾಡಿದ್ದು 40,000 ರೂಪಾಯಿ, ಸಾಗಾಟದ ಖರ್ಚು 10,000 ರೂಪಾಯಿ, ಸ್ಥಾಪನೆಯ ಖರ್ಚು 5,000 ರೂಪಾಯಿ. ಈ ತರ ಬರೀತೀವಿ. ಅದು ಬರೆಯೋ ಸಿಸ್ಟಮ್ ಬೇರೆ ಐತಿ, ನಾ ಆಮೇಲೆ ಹೇಳ್ತೀನಿ. ಸೊ 5,000 ರೂಪಾಯಿ, ಎಲೆಕ್ಟ್ರಿಫಿಕೇಶನ್ 2,000 ರೂಪಾಯಿ, ಟ್ರಯಲ್ ಚೆಕಿಂಗ್ 1,000 ರೂಪಾಯಿ. ಈ ತರ ನೀವು ಮೆಜರ್ಮೆಂಟ್ ಮಾಡಿ ಅವುಗಳನ್ನ ರೆಕಾರ್ಡ್ ಮಾಡ್ಬೇಕು. ಮತ್ ನಾವು ಏನ್ ಮಾಡ್ಬೇಕಾಗ್ತದಪ್ಪ? ಅದರ ನಂತರ ನಾವು ರೆಕಾರ್ಡ್ ಮಾಡಿ ಅರ್ಥಾತ್. ಸೊ ಹೀಗೆ ನಾವು ವ್ಯವಹಾರಿಕ ಸಂಸ್ಥೆಯಲ್ಲಿ ಟ್ರಾನ್ಸಾಕ್ಷನ್ ರೆಕಾರ್ಡ್ ಮಾಡೋದು ಅಂದ್ರೆ ಹಂಗಸನ್ನು ಹುಯಿ ಅಂತೇಳಿ ಏನ್ ಬೇಕಂದ್ರೆ ರೆಕಾರ್ಡ್ ಮಾಡಂಗಿಲ್ಲ. ಮೊದಲು ಯಾವ ಟ್ರಾನ್ಸಾಕ್ಷನ್ಸ್ ರೆಕಾರ್ಡ್ ಮಾಡ್ಲಿಕ್ಕೆ ಬರ್ತಾವೋ ಅದನ್ನ ಐಡೆಂಟಿಫೈ ಮಾಡ್ತೀವಿ, ನಂತರ ಅವು ದುಡ್ಡಿನ ರೂಪದಲ್ಲಿ ಅಳತೆ ಮಾಡ್ತೀವಿ, ಅದರ ನಂತರ ಅವುಗಳನ್ನ ರೆಕಾರ್ಡ್ ಮಾಡ್ತೀವಿ. ರೆಕಾರ್ಡ್ ಮಾಡಿದ ನಂತರ ಮತ್ತೇನ್ ಮಾಡ್ತೀವಿ ನೋಡ್ರಿ? ರೆಕಾರ್ಡಿಂಗ್ ಆಯ್ತು, ಅವುಗಳನ್ನ ಕ್ಲಾಸಿಫೈ ಮಾಡ್ತೀವಿ. ಟ್ರಾನ್ಸಾಕ್ಷನ್ಸ್ಗಳು ಘಟಿಸಿದ ತಕ್ಷಣ, ಟ್ರಾನ್ಸಾಕ್ಷನ್ಗಳು ಅಥವಾ ಚಟುವಟಿಕೆಗಳು ಆಗಿದ ತಕ್ಷಣ ನಾವು ನಮ್ಮ ಪ್ರಾಥಮಿಕ ಲೆಕ್ಕದ ಪುಸ್ತಕದಲ್ಲಿ ಒರಿಜಿನಲ್ ಬುಕ್ಸ್ ಆಫ್ ಅಕೌಂಟ್ ಒಳಗೆ ಅದನ್ನ ತಕ್ಷಣ ರೆಕಾರ್ಡ್ ಮಾಡ್ಕೊಂತ ಹೋಗ್ತೀವಿ. ಅದನ್ನ ವರ್ಗೀಕರಣ ಮಾಡೋದಿಲ್ಲ. ನಾನು ಹಿಂಗೊಂದು ಎಕ್ಸಾಂಪಲ್ ಕೊಟ್ಟಿದ್ದೆ. ಪೋಸ್ಟ್ ಮನ್ ಬಸ್ಸಿಗೆ ಅಥವಾ ಟ್ರೈನಿಗೆ ಹೋಗಿ ಒಂದು ಲೆಟರ್ನ ಚೀಲ ತಗೊಂಡ್ ಬರ್ತಾನೆ, ಕಬ್ಬೂರಿಗೆ ಸಂಬಂಧಪಟ್ಟಿದ ಲೆಟರ್ನ ಚೀಲ ತಗೊಂಡ್ ಬರ್ತಾನ. ಅದ್ರೊಳಗ ಕಬ್ಬೂರಿನ ಬೇರೆ ಬೇರೆ ಇರೋದು ಎಲ್ಲಾ ಲೆಟರ್ ಒಂದ್ರೊಳಗೆ ಇರ್ತಾವ. ಆಮೇಲೆ ಅದನ್ನ ಏನ್ ಮಾಡ್ತಾನ? ಕ್ಲಾಸಿಫೈ ಮಾಡ್ತಾನ, ಸಾರ್ಟಿಂಗ್ ಮಾಡ್ತಾನ. ಇದು ಆ ಇಯರದ್ದು, ಇದು ಆ ಇಯರದ್ದು ಅಂತೇಳಿ, ಇದು ವಿದ್ಯಾನಗರದ್ದು, ಇದು ಪಶ್ಚಿಮ ಬಡಾವಣೆದು ಅಂತೇಳಿ ಬೇರೆ ಬೇರೆ ಸಾರ್ಟಿಂಗ್ ಮಾಡ್ತಾನೆ. ಸೊ ಅದೇ ತರ ನಾವು ಸಹ ಇಲ್ಲಿ ಮಾಡ್ತೀವಿ. ಎಲ್ಲಾ ಟ್ರಾನ್ಸಾಕ್ಷನ್ಸ್ ಗಳನ್ನ ಒಂದೇ ಜರ್ನಲ್ ಒಳಗ, ಎಲ್ಲಾ ಟ್ರಾನ್ಸಾಕ್ಷನ್ ಗಳನ್ನ ಕೆಲವು ಪೂರಕ ಪುಸ್ತಕಗಳೇ ರೆಕಾರ್ಡ್ ಮಾಡಿರ್ತೀವಿ. ನಂತರ ಬಿಡುವು ಇದ್ದಾಗ, ಸಮಯ ಇದ್ದಾಗ ಅವುಗಳನ್ನ ವರ್ಗೀಕರಣ ಮಾಡ್ತೀವಿ. ವರ್ಗೀಕರಣ ಮಾಡೋದು ಆ ಸಿಸ್ಟಮ್ ನಾವು ಮುಂದೆ ಕಲಿತೀವಿ. ಅಕಾರ್ಡಿಂಗ್ ಟು ದ ಅಮೆರಿಕನ್ ಸಿಸ್ಟಮ್ ಅಥವಾ ಅಕಾರ್ಡಿಂಗ್ ಟು ದ ಏನು ಇದು ಇಂಗ್ಲಿಷ್ ಸಿಸ್ಟಮ್ ನಾವು ಮಾಡ್ತೀವಿ, ಅವುಗಳನ್ನ ವರ್ಗೀಕರಣ ಮಾಡ್ತೀವಿ. ವರ್ಗೀಕರಣ ಮಾಡಿ ಪೋಸ್ಟಿಂಗ್ ಮಾಡ್ತೀವಿ. ಅಕೌಂಟ್ಸ್ ಗಳನ್ನ ಓಪನ್ ಮಾಡಿ ಪೋಸ್ಟಿಂಗ್ ಮಾಡಿದ ನಂತರ ಏನ್ ಮಾಡ್ತೀರಪ್ಪ ಅಂತಂದ್ರೆ, ಸಮರೈಸ್ ಎಟ್ ದಿ ಎಂಡ್ ಆಫ್ ದಿ ಇಯರ್ ಆ ಎಲ್ಲಾ ಅಕೌಂಟ್ಸ್ ಗಳನ್ನ ಕ್ಲೋಸ್ ಮಾಡಿ ಅದರ ಬ್ಯಾಲೆನ್ಸ್ ಅನ್ನ ಕಂಡು ಹಿಡಿದು ಫೈನಲ್ ಅಕೌಂಟ್ಸ್ ಅನ್ನ ತಯಾರು ಮಾಡ್ತೀವಿ. ವರ್ಷದ ಕೊನೆಗೆ ಲಾಸ್ಟ್ ಡೇ ಫೈನಲ್ ಅಕೌಂಟ್ಸ್ ಅನ್ನ ತಯಾರು ಮಾಡ್ತೀವಿ. ಅದಕ್ಕೆ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟ್ ಅಂತ ಕರಿತೀವಿ. ಸೊ ಅದಕ್ಕೆ ನಾವು ಕರಿತೀವಿ ಸಂಕ್ಷಿಪ್ತಗೊಳಿಸುವುದು ಅಥವಾ ಸಂಕ್ಷೇಪಿಸುವುದು ಅಂತ ಕರಿತೀವಿ. ಸಮರೈಸಿಂಗ್ ಮಾಡ್ತೀವಿ. ಓಕೆ. ಆಮೇಲೆ ಇವು ಎಲ್ಲ ಹೆಂಗ್ ಮಾಡ್ತೀವಿ? ಇನ್ ಟರ್ಮ್ಸ್ ಆಫ್ ಮನಿ. ನಾನಿನ್ನ ಅದು ಹೇಳಿದ್ದೆ, ನಾವು ಏನೇ ಟ್ರಾನ್ಸಾಕ್ಷನ್ ಅನ್ನ ರೆಕಾರ್ಡ್ ಮಾಡ್ಬೇಕಾದ್ರೆ ಎಷ್ಟು ದುಡ್ಡು ಖರ್ಚು ಮಾಡಿವಿ, ಎಷ್ಟು ದುಡ್ಡು ಬಂದಾವ, ದುಡ್ಡನ್ನ ರೆಕಾರ್ಡ್ ಮಾಡ್ತೀವಿ ಹೊರತು ಯೂನಿಟ್ಸ್ ಅನ್ನ ರೆಕಾರ್ಡ್ ಮಾಡೋದಿಲ್ಲ. ಸಪೋಸ್ ನಾವು 50 ತೆಂಗಿನಕಾಯಿ ಖರೀದಿ ಮಾಡಿದ್ವಿ ಅಂದ್ರೆ 50 ತೆಂಗಿನಕಾಯಿ ಅಂತ ಬರೆಯೋದಿಲ್ಲ, 50 ತೆಂಗಿನಕಾಯಿಗೆ ನಾವು ಎಷ್ಟು ದುಡ್ಡು ಕೊಟ್ವಿ ಅದನ್ನ ಬರೀತೀವಿ. ಸೊ ಅದಕ್ಕಾಗಿ ಇನ್ ಟರ್ಮ್ಸ್ ಆಫ್ ಮನಿ. ಟ್ರಾನ್ಸಾಕ್ಷನ್ಸ್ ಅಂಡ್ ಇವೆಂಟ್ಸ್ ಈಗಾಗಲೇ ಇದನ್ನ ಡಿಸ್ಕಸ್ ಮಾಡಿದ್ವಿ. ಏನ್ ರೆಕಾರ್ಡ್ ಮಾಡ್ತೀವಿ? ಟ್ರಾನ್ಸಾಕ್ಷನ್ಸ್ ಮತ್ತು ಇವೆಂಟ್ಸ್ ವಿಚ್ ಆರ್ ಇನ್ ಅಟ್ ಲೀಸ್ಟ್ ಆಫ್ ಫೈನಾನ್ಸಿಯಲ್ ಕ್ಯಾರೆಕ್ಟರ್. ಅಂದ್ರೆ ಯಾವ ಟ್ರಾನ್ಸಾಕ್ಷನ್ಸ್ ಒಳಗೆ ಹಣಕಾಸಿನ ಅಂಶ ಒಳಗೊಂಡಿರ್ತದೆ ಅಂತ ಟ್ರಾನ್ಸಾಕ್ಷನ್ಸ್ ಗಳನ್ನ ಮಾತ್ರ ನಾವು ರೆಕಾರ್ಡ್ ಮಾಡ್ತೀವಿ. ಅಂಡ್ ಇಂಟರ್ಪ್ರಿಟಿಂಗ್ ದ ರಿಸಲ್ಟ್ ಆಫ್ ಮತ್ತೊಂದು ಇನ್ ಸಿಗ್ನಿಫಿಕೆಂಟ್ ಮ್ಯಾನರ್. ರೆಕಾರ್ಡಿಂಗ್ ಹೇಗ್ ಮಾಡ್ತೀವಿ ನಾವು? ಇನ್ ಸಿಗ್ನಿಫಿಕೆಂಟ್, ಅರ್ಥಪೂರ್ಣವಾಗಿ.
ನೀವು ರೆಕಾರ್ಡ್ ಮಾಡಿದ್ದನ್ನ ನಿಮಗೂ ಅರ್ಥ ಆಗ್ಬೇಕು, ಮುಂದೆ ನೀವು ಯಾವ್ದಾರ ಓದಿದ್ರೆ ಬೇರೆಯವ್ರಿಗೂ ಅರ್ಥ ಆಗ್ಬೇಕು. ಅಥವಾ ಯಾವ ಒಂದು ಭಾವನೆಯಿಂದ ನೀವು ರೆಕಾರ್ಡ್ ಮಾಡಿರ್ತೀರ ಅದೇ ಭಾವನೆಯಲ್ಲಿ ಅದೇ ಶೈಲಿಯಲ್ಲಿ ಬೇರೆಯವರು ಸಹ ಅದನ್ನ ಅರ್ಥ ಮಾಡ್ಕೋಬೇಕು. ನೀವು ಏನೋ ಒಂದು ಭಾವನೆಯಿಂದ ಬರೆದಿರ್ತೀರಿ, ಅದನ್ನ ಬೇರೆಯವ್ರಿಗೆ ಕೊಡ್ತೀರಿ, ಅವನು ಬೇರೆ ಅರ್ಥ ಮಾಡ್ಕೊಂಡ ಅಂದ್ರೆ ಅದ್ರ ಉಪಯೋಗ ಇಲ್ಲ. ಸೊ ಹ್ಯಾಕ್ ಬರಿಬೇಕರಪ್ಪ ಅಂತಂದ್ರೆ, ನೀವು ಏನು ಹೇಳ್ಬೇಕಂತ ಹೇಳಿ ಮನಸ್ಸಾಗಿ ಇಟ್ಕೊಂಡು ಅದನ್ನ ಬರ್ದಿರಲ್ಲ, ಅದನ್ನೇ ಅವನು ತಿಳ್ಕೊಬೇಕು. ಸೊ ಆ ರೀತಿಯಲ್ಲಿ ಅರ್ಥಪೂರ್ಣವಾಗಿ ಎಲ್ಲರಿಗೆ ಅರ್ಥ ಆಗುವ ರೀತಿಯಲ್ಲಿ ನಾವು ಟ್ರಾನ್ಸಾಕ್ಷನ್ಸ್ ಗಳನ್ನ ರೆಕಾರ್ಡ್ ಮಾಡ್ತೀವಿ. ಆಮೇಲೆ ಏನ್ ಮಾಡ್ತೀರಪ್ಪ ಅಂತಂದ್ರೆ ಫೈನಲ್ ಅಕೌಂಟ್ಸ್ ಮಾಡಿ ವರ್ಷದ ಕೊನೆಗೆ ಫೈನಲ್ ಅಕೌಂಟ್ ಮಾಡಿ ರಿಸಲ್ಟ್ ಅನ್ನ ಕಂಡುಹಿಡಿತೀವಿ. ಅಂದ್ರೆ ಸಂಸ್ಥೆಯ ಕಾರ್ಯಾಚರಣೆಯಿಂದ ನಮಗೆ ಲಾಭ ಆಗಿದೆಯೋ ಅಥವಾ ನಷ್ಟ ಆಗಿದೆಯೋ, ನಮ್ಮ ಆರ್ಥಿಕ ಸ್ಥಿತಿ ಏನು ಅಂತ ಹೇಳಿ ನಾವು ರಿಸಲ್ಟ್ ಅನ್ನ ಕಂಡುಹಿಡಿತೀವಿ. ಅದನ್ನ ವಿಶ್ಲೇಷಣೆ ಮಾಡ್ತೀವಿ. ಅದನ್ನ ವಿಶ್ಲೇಷಣೆ ಮಾಡಿ ನಾವು ಏನ್ ಮಾಡ್ತೀವಪ್ಪ ಅಂತಂದ್ರೆ ಸಂಬಂಧಪಟ್ಟವರಿಗೆ ಅಥವಾ ಆ ಮಾಹಿತಿ ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ಅದನ್ನ ನಾವೇನ್ ಮಾಡ್ತೀವಿ, ಕೊಡ್ತೀವಿ. ಆ ಮಾಹಿತಿಯನ್ನ, ಆ ವಿಶ್ಲೇಷಣೆ ರಿಸಲ್ಟ್ ಅನ್ನ ವಿಶ್ಲೇಷಣೆ ಮಾಡಿ, ಸಪೋಸ್ ಪ್ರಾಫಿಟ್ ಆಯ್ತು, ಎಷ್ಟು ಪ್ರಾಫಿಟ್ ಆಯ್ತು, ಪ್ರಾಫಿಟ್ ಆಗ್ಲಿಕ್ಕೆ ಕಾರಣ ಏನು, ಲಾಸ್ ಆಯ್ತು, ಎಷ್ಟಾಯ್ತು, ಆಗ್ಲಿಕ್ಕೆ ಕಾರಣ ಏನು, ಇವೆಲ್ಲ ವಿಶ್ಲೇಷಣೆ ಮಾಡಿ ವರದಿಗಳನ್ನು ತಯಾರು ಮಾಡಿ ನಾವು ಮಾಡ್ತೀವಿ ಇಂಟ್ರೆಸ್ಟೆಡ್ ಯೂಸರ್ಸ್, ಆಸಕ್ತಿ ಹೊಂದಿರುವಂತಹ ಬಳಕೆದಾರರಿಗೆ ನಾವು ಅದನ್ನು ಒದಗಿಸ್ತೀವಿ. ಈ ಮಾಹಿತಿ ಎಲ್ಲಿ ಯಾರಿಗೆ ಆಸಕ್ತಿ ಇರುತ್ತದೆ ಅಲ್ಲ, ಸೊ ಅವ್ರಿಗೆ ನಾವೇನ್ ಕರಿತೀವಿ ಇಂಟ್ರೆಸ್ಟೆಡ್ ಯೂಸರ್ ಆಫ್ ದಿ ಅಕೌಂಟಿಂಗ್ ಇನ್ಫಾರ್ಮೇಶನ್ ಅಂತ ಕರಿತೀವಿ. ಇಂಟ್ರೆಸ್ಟೆಡ್ ಯೂಸರ್ಸ್ ಆಫ್ ದಿ ಅಕೌಂಟಿಂಗ್ ಇನ್ಫಾರ್ಮೇಶನ್. ಅದೇ ಹೋರ್ ಎಲ್ಲರಿಗೂ ಇದು ಅವಶ್ಯಕತೆ ಇರುವುದಿಲ್ಲ, ಕೆಲವೊಬ್ಬರಿಗೆ ಮಾತ್ರ ಆ ಮಾಹಿತಿ ಅವಶ್ಯಕತೆ ಇರುತ್ತದೆ. ಸೊ ಅವ್ರಿಗೆ ನಾವೇನ್ ಕರಿತೀವಿ ಯೂಸರ್ಸ್ ಆಫ್ ದಿ ಅಕೌಂಟಿಂಗ್ ಇನ್ಫಾರ್ಮೇಶನ್. ಸೊ ಅವರನ್ನ ನಾವು ಎರಡು ಪ್ರಕಾರವಾಗಿ ವಿಂಗಡಣೆ ಮಾಡ್ತೀವಿ. ಒಂದು ಇಂಟರ್ನಲ್ ಯೂಸರ್, ಮತ್ತೊಂದು ಎಕ್ಸ್ಟರ್ನಲ್ ಯೂಸರ್. ಇಂಟರ್ನಲ್ ಯೂಸರ್ ಅಂದ್ರೆ ಅವರು ಸಂಸ್ಥೆ ಒಳಗಡೆ ಇರ್ತಾರೆ. ಅವ್ರು ಯಾರ್ಯಾರು? ಸಂಸ್ಥೆಯಲ್ಲಿ ಮ್ಯಾನೇಜ್ಮೆಂಟ್ ಮಾಡುವಂತಹ ಮ್ಯಾನೇಜ್ಮೆಂಟ್ ಮಂಡಳಿ, ನಿರ್ವಹಣಾ ಮಂಡಳಿ ಅಂತ ಕರಿತೀವಿ. ಸೊ ಸಂಸ್ಥೆಯಲ್ಲಿ ಇರುವಂತಹ ಡೈರೆಕ್ಟರ್ಸು, ಮ್ಯಾನೇಜರ್ಸು, ಅಡ್ಮಿನಿಸ್ಟ್ರೇಟರ್ಸು, ಪ್ರೆಸಿಡೆಂಟು, ವೈಸ್ ಪ್ರೆಸಿಡೆಂಟು, ಇವರು ಸಂಸ್ಥೆ ಒಳಗಡೆ ಇರ್ತಾರೆ. ಇವರು ತಮ್ಮ ಸಂಸ್ಥೆಯನ್ನ ಮ್ಯಾನೇಜ್ ಮಾಡುವ ಸಲುವಾಗಿ ಅವರಿಗೆ ಅಕೌಂಟಿಂಗ್ ಇನ್ಫಾರ್ಮೇಶನ್ ಬೇಕಾಗುತ್ತದೆ. ಸೊ ಅವ್ರಿಗೆ ಬೇಕಾದ ರೀತಿಯಲ್ಲಿ ಒಬ್ಬ ಲೆಕ್ಕಾಧಿಕಾರಿ ವರದಿಗಳನ್ನ ತಯಾರು ಮಾಡಿ ಅಕೌಂಟಿಂಗ್ ಇನ್ಫಾರ್ಮೇಶನ್ ಅನ್ನ ಒದಗಿಸ್ತಾನ. ಸೊ ಅಂತಹ ಬಳಕೆದಾರರಿಗೆ ನಾವು ಏನ್ ಕರಿತೀವಿ ಇಂಟರ್ನಲ್ ಯೂಸರ್ ಅಂತ ಕರಿತೀವಿ. ಇನ್ನು ಕೆಲವೊಬ್ರು ಎಕ್ಸ್ಟರ್ನಲ್ ಯೂಸರ್ ಇರ್ತಾರೆ. ಎಕ್ಸ್ಟರ್ನಲ್ ಯೂಸರ್ ಅಂದ್ರೆ ಯಾರು? ಯಾರ ಕಡೆ ನಾವು ಸರಕುಗಳನ್ನ ಉದ್ರಿ ಖರೀದಿ ಮಾಡ್ತೀವಿ, ನಮ್ಮ ಸಪ್ಲೈಯರ್ಸ್, ಅಥವಾ ಯಾರಿಂದ ನಾವು ಸಾಲ ತೆಗೆದುಕೊಂತೀವಿ, ನಮ್ಮ ಕ್ರೆಡಿಟಾರ್ಸ್, ನಮ್ಮ ಸಾಹುಕಾರರು, ನಮ್ಗೆ ಸಾಲ ಕೊಡೋರು, ನಮ್ಮ ಬ್ಯಾಂಕ್ನವರು, ಸರ್ಕಾರದವರು, ಯಾಕಂದ್ರೆ ಸರ್ಕಾರಕ್ಕೆ ನಾವು ಟ್ಯಾಕ್ಸ್ ಅನ್ನು ತುಂಬ್ತೀವಿ. ದೇ ಆರ್ ಆಲ್ಸೋ ಇಂಟ್ರೆಸ್ಟೆಡ್ ಇನ್ ಅವರ್ ಅಕೌಂಟಿಂಗ್ ಇನ್ಫಾರ್ಮೇಶನ್. ಸಪೋಸ್ ನಿಮ್ದು ಒಂದು ದೊಡ್ಡ ಬಿಸ್ನೆಸ್ ಐತಿ ಅಂತ ತಿಳ್ಕೊಡ್ರಪ್ಪ, ಇಡೀ ವರ್ಷ ವ್ಯವಹಾರ ಮಾಡ್ತೀರಿ, ವರ್ಷದ ಕೊನೆಗೆ ಪ್ರಾಫಿಟ್ ಗಳಿಸ್ತೀರಿ, ನೀವು ಟ್ಯಾಕ್ಸ್ ತುಂಬಲೇಬೇಕು. ಹೋಗಿ ಹಂಗ ಒಂದು ತೋಟ ಒಂದು 500 ರೂಪಾಯಿ ಅಂದ್ರೆ ತೊಗೊಳಂಗಿಲ್ಲ ಅವರು. ಲೆಕ್ಕದ ಪ್ರಕಾರ ಟ್ಯಾಕ್ಸ್ ಅನ್ನು ತುಂಬಬೇಕು. 30% ಟ್ಯಾಕ್ಸ್ ಐತಿ ಕಾರ್ಪೊರೇಟ್ ಅಂತ ಕಂಪನಿ ಒಳಗ. ಸಪೋಸ್ ನೀವು ಕಂಪನಿಯನ್ನ ಸ್ಥಾಪನೆ ಮಾಡಿ ನೀವು ಪ್ರಾಫಿಟ್ ಅನ್ನ ಗಳಿಸಿದ್ರೆ, ನೀವು ಎಷ್ಟು ಪ್ರಾಫಿಟ್ ಗಳಿಸ್ತಿರಲ್ಲ ಅದರ 30% ಟ್ಯಾಕ್ಸ್ ಅನ್ನು ತುಂಬಬೇಕಾಗ್ತೈತಿ. ಆಮೇಲೆ ಕಾರ್ಪೊರೇಟ್ ಟ್ಯಾಕ್ಸ್ ಬೇರೆ, ಇನ್ಕಮ್ ಟ್ಯಾಕ್ಸ್ ಬೇರೆ, ಈಗ ಬೇರೆ ಬೇರೆ ಟ್ಯಾಕ್ಸ್ ಅದಾವ. ಸೊ ಆ ಟ್ಯಾಕ್ಸ್ ಅನ್ನು ತುಂಬಬೇಕಾದ್ರೆ ಲೆಕ್ಕ ಕೊಡ್ಬೇಕು. ಹಂಗ ಸುಮ್ಮನೆ ಹುಂಬಾಗುತ್ತಿ ನಡೆಯೋದಿಲ್ಲ. ತೋಡಿ ಸ್ವಲ್ಪ ದುಡ್ಡು ಅಂತಂದ್ರೆ ಅವ್ರು ತಗೊಳಂಗಿಲ್ಲ. ಪ್ರತಿ ಪೈಸೆ ಟು ಪೈಸೆ ಲೆಕ್ಕ ಕೊಟ್ಟು ನೀವು ಟ್ಯಾಕ್ಸ್ ಅನ್ನ ತುಂಬಬೇಕಾದ್ರೆ, ಸೊ ಅವ್ರಿಗೆ ಈ ಮಾಹಿತಿ ಬೇಕಾ. ಅವ್ರಿಗೆ ನಾವೇನ್ ಕರಿತೀವಿ ಎಕ್ಸ್ಟರ್ನಲ್ ಯೂಸರ್ ಅಂತ ಕರಿತೀವಿ. ಓಕೆ, ಸೊ ಇದನ್ನ ನಾವು ಹಿಂದಿನ ಸೆಷನ್ ಒಳಗೆ ನೋಡಿದ್ವಿ, ಮತ್ತೊಮ್ಮೆ ಜಸ್ಟ್ ನಾನು ರಿಪೀಟ್ ಮಾಡಿದ್ದೀನಿ. ಈಗ ನಾವು ನೋಡೋಣ ಬ್ರಾಂಚಸ್ ಆಫ್ ಅಕೌಂಟಿಂಗ್. ಸೊ ಇದನ್ನು ಸಹ ನಾವು ನಿನ್ನೆ ನೋಡಿದ್ವಿ. ಬರ್ಕೊಂಡ್ರಿ ಟೈಪ್ಸ್ ಆಫ್ ಅಕೌಂಟಿಂಗ್ ಅಂತ. ಅದಕ್ಕೆ ಟೈಪ್ಸ್ ಆಫ್ ಅಕೌಂಟಿಂಗ್ ಅಂತಾರ ಅಥವಾ ಬ್ರಾಂಚಸ್ ಆಫ್ ಅಕೌಂಟಿಂಗ್ ಅಂತ ಕರೀತಾರೆ. ಬ್ರಾಂಚಸ್ ಆಫ್ ಅಕೌಂಟಿಂಗ್ ಶಾಖೆಗಳು, ಲೆಕ್ಕ ಬರಹದ ಶಾಖೆಗಳು. ಬೇರೆ ಬೇರೆ ಜನರಿಗೆ ಬೇರೆ ಬೇರೆ ಮಾಹಿತಿಗಳು ಬೇಕಾಗ್ತಾವ. ಮ್ಯಾನೇಜರಿಗೆ ಬೇಕಾದಂತಹ ಮಾಹಿತಿ ಬೇರೆ, ಸೇಲ್ಸ್ ಮ್ಯಾನೇಜರ್ಗೆ ಬೇಕಾದಂತಹ ಮಾಹಿತಿ ಬೇರೆ, ಪ್ರೊಡಕ್ಷನ್ ಮ್ಯಾನೇಜರ್ಗೆ ಬೇಕಾದಂತಹ ಮಾಹಿತಿ ಬೇರೆ, ಆಮೇಲೆ ಮಾರ್ಕೆಟಿಂಗ್ ಮ್ಯಾನೇಜರ್ಗೆ ಬೇಕಾದಂತಹ ಮಾಹಿತಿ ಬೇರೆ, ಡೈರೆಕ್ಟರ್ಗೆ ಬೇಕಾದಂತಹ ಮಾಹಿತಿ ಬೇರೆ, ಬ್ಯಾಂಕ್ನವ್ರಿಗೆ ಬೇಕಾದಂತಹ ಮಾಹಿತಿ ಬೇರೆ, ಹಿಂಗಿರ್ತಾವ. ಇನ್ವೆಸ್ಟರ್ಗೆ ಬೇಕಾದಂತಹ ಮಾಹಿತಿ ಬೇರೆ, ಬೇರೆ ಬೇರೆ ಜನರಿಗೆ ಬೇರೆ ಬೇರೆ ಮಾಹಿತಿಗಳು ಬೇಕಾಗ್ತಾವ. ಸೊ ಅವರಿಗೆ ಬೇಕಾದಂತಹ ಮಾಹಿತಿಯನ್ನ ಒದಗಿಸುವ ಸಲುವಾಗಿ ನಾವು ಅಕೌಂಟಿಂಗ್ ಅನ್ನ ಮತ್ತು 3 ಪ್ರಕಾರವಾಗಿ ವಿಭಜನೆ ಮಾಡ್ತೀವಿ. ಅಕೌಂಟಿಂಗ್ ಒಳಗ 3 ಶಾಖೆಗಳನ್ನ ಮಾಡ್ತೀವಿ. ಒಂದನೇದು ಫೈನಾನ್ಸಿಯಲ್ ಅಕೌಂಟಿಂಗ್. ಫೈನಾನ್ಸಿಯಲ್ ಅಕೌಂಟಿಂಗ್ ಹಲೋ ಲಾಸ್ಟ್ ಪರ್ಸೆಂಟ್ ಈ ಕಡೆ ಲಕ್ಷ್ಯ. ಫೈನಾನ್ಸಿಯಲ್ ಅಕೌಂಟಿಂಗ್ ಒಳಗ ನಾವು ಏನ್ ಮಾಡ್ತೀವಪ್ಪ ಅಂದ್ರೆ ಈ ಹಿಂದೆ ಆಗಿರುವಂತಹ ಘಟನೆಗಳ ಹಣಕಾಸಿನ ಅಂಶವನ್ನ ರೆಕಾರ್ಡ್ ಮಾಡ್ತೀವಿ.
Here we record only financial transaction which has happened in the past. ಹಿಂದೆ ಆಗಿರುವಂತಹ ಫೈನಾನ್ಸಿಯಲ್ ಟ್ರಾನ್ಸಾಕ್ಷನ್ಸ್ ಗಳನ್ನ ಇದ್ರೊಳಗೆ ನಾವು ರೆಕಾರ್ಡ್ ಮಾಡ್ತೀವಿ. ಆಮೇಲೆ ಕಾಸ್ಟ್ ಅಕೌಂಟಿಂಗ್ ಒಳಗೆ ಏನ್ ಮಾಡ್ತೀವಿ? ಕಾಸ್ಟ್ ಅಕೌಂಟಿಂಗ್ ಒಳಗ ಸಂಸ್ಥೆಯಲ್ಲಿ ಏನೇನು ಖರ್ಚುಗಳನ್ನ ಮಾಡ್ತೀವಲ್ಲ ಅವುಗಳ ವಿಶ್ಲೇಷಣೆ ಮಾಡ್ತೀವಿ. ಎದರ ಸಲುವಾಗಿ? ಟು ಫೈಂಡ್ ಔಟ್ ದಿ ಕಾಸ್ಟ್ ಆಫ್ ಪ್ರೊಡಕ್ಷನ್, ಉತ್ಪಾದನಾ ವೆಚ್ಚ ಕಂಡು ಹಿಡಿಯುವ ಸಲುವಾಗಿ, ಬೆಲೆಗಳನ್ನ ನಿಗದಿಪಡಿಸುವ ಸಲುವಾಗಿ. ಟು ಎಕ್ಸರ್ಸೈಸ್ ಕಂಟ್ರೋಲ್ ಓವರ್ ದಿ ಎಕ್ಸ್ಪೆಂಡಿಚರ್, ಆ ಖರ್ಚಿನ ಮೇಲೆ ನಿಯಂತ್ರಣವನ್ನ ಇಟ್ಕೋಬೇಕು. ಇಲ್ಲಾಂದ್ರೆ ಎಷ್ಟು ಬೇಕಷ್ಟು ಖರ್ಚು ಮಾಡಕ್ ಚಾಲೂ ಮಾಡ್ಬಿಡ್ತಾರೆ ಎಲ್ಲರೂ. ಸೊ ವಿ ಹ್ಯಾವ್ ಟು ಎಕ್ಸರ್ಸೈಸ್ ಕಂಟ್ರೋಲ್ ಓವರ್ ದಿ ಎಕ್ಸ್ಪೆಂಡಿಚರ್. ಏನು ದುಡ್ಡನ್ನ ಖರ್ಚು ಮಾಡ್ತೀವಲ್ಲ ಬೇರೆ ಬೇರೆ ಉದ್ದೇಶಕ್ಕಾಗಿ, ಅದರ ಮೇಲೆ ನಾವು ಒಂದು ಕಂಟ್ರೋಲ್ ಅನ್ನ ಇಟ್ಕೋಬೇಕು. ಅದಕ್ಕಾಗಿ ಕಾಸ್ಟ್ ಅಕೌಂಟಿಂಗ್ ಅನ್ನ ಯೂಸ್ ಮಾಡ್ತಾರೆ. ಆಮೇಲೆ ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಎದಕ್ಕೆ ಯೂಸ್ ಮಾಡ್ತಾರಪ್ಪ ಅಂದ್ರೆ, ಯಾರು ಸಂಸ್ಥೆಯನ್ನ ಮ್ಯಾನೇಜ್ ಮಾಡ್ತಾರಲ್ಲ ಅವರು ಹಲವಾರು ಡಿಸಿಷನ್ಸ್ ಗಳನ್ನ ತೆಗೆದುಕೊಳ್ಬೇಕಾಗ್ತೈತಿ. ಸೊ ಅವ್ರಿಗೆ ಡಿಸಿಷನ್ಸ್ ಗಳನ್ನ ತೆಗೆದುಕೊಳ್ಳುವ ಸಲುವಾಗಿ ಸಂಸ್ಥೆಯ ಆರ್ಥಿಕ ಸ್ಥಿತಿಯ ಬಗ್ಗೆ ಮಾಹಿತಿ ಬೇಕಾಗ್ತಾವ. ಸೊ ಅವ್ರಿಗೆ ಮಾಹಿತಿಯನ್ನು ಒದಗಿಸುವ ಸಲುವಾಗಿ ನಾವು ಮ್ಯಾನೇಜ್ಮೆಂಟ್ ಅಕೌಂಟಿಂಗ್ ಅನ್ನ ಯೂಸ್ ಮಾಡ್ತೀವಿ. ಸೊ ಇವು ಶಾಖೆಗಳು. ಇಷ್ಟೆಲ್ಲ ನಾವು ನಿನ್ನೆ ಕಲ್ತಿದ್ವಿ. ಇನ್ನು ನೆಕ್ಸ್ಟ್ ಬರ್ಕೊಡ್ರಿ. ಹೆಡಿಂಗ್ ಬರ್ಕೊಡ್ರಿ. ಇದು ಒಂದು ಬರ್ಕೊಡ್ರಿ ಕೆಳಗಡೆ. ಎಕನಾಮಿಕ್ ಇವೆಂಟ್ಸ್, ಐಡೆಂಟಿಫಿಕೇಶನ್, ಮೆಜರ್ಮೆಂಟ್, ರೆಕಾರ್ಡಿಂಗ್ ಅಂಡ್ ಕಮ್ಯುನಿಕೇಶನ್. ನೀನು ಬರ್ಸಿದ್ದಲ್ಲ ಅದ್ರ ಕೆಳಗಡೆ ಬರ್ಕೊಡ್ರಿ. ಇಲ್ಲಿ ಮಠ ಬರ್ಕೊಡ್ರಿ ಒಟ್ಟೆ. Qualities qualitative characteristics of accounting information. ಕನ್ನಡದೊಳಗೆ ಲೆಕ್ಕ ಬರಹ ಮಾಹಿತಿಯ, ಅದಾದ ನಂತರ ಇದು ಬರ್ಕೊಡ್ರಿ. ಲೆಕ್ಕ ಬರಹ ಮಾಹಿತಿಯ ಗುಣಾತ್ಮಕ ಲಕ್ಷಣಗಳು. ಗುಣಾತ್ಮಕ ಲಕ್ಷಣಗಳು. ನಂಬರ್ 1, ರಿಲಯಬಿಲಿಟಿ. ಕನ್ನಡದೊಳಗೆ ವಿಶ್ವಾಸಾರ್ಹತೆ. Then number 2, relevance. The relevance. ಪ್ರಸ್ತುತೆ. Number 3, understandability. Understandability. ಅರ್ಥೈಸುವಿಕೆ.
Number 4, comparability. ಹೋಲಿಕೆ. ಸ್ವಲ್ಪ ಜಲ್ದಿ ಬರ್ಕೋಬೇಕು, ಫಾಸ್ಟ್ ಬರ್ಕೋಬೇಕು. ಭಾಳ ಸ್ಲೋ ಆಗಿರಿ ನೀವು, ಯಾಕೆ ಲಾಕ್ಡೌನ್ ಒಳಗೆ ಈಗ ಸ್ಲೋ ಬರ್ಕೊಂಡ್ರೆ ಆಗೋದಿಲ್ಲ. ಕಾಮರ್ಸ್ ಒಳಗೆ ನಾಂದೆ ಮೊನ್ನೆ ಅಂದೇನೆ ಯು ಶುಡ್ ಬಿ ಆಕ್ಟಿವ್ ಅಂತೇಳಿ. ನಾನು 56 ವರ್ಷದ ಮುದುಕ, ನಿಮ್ದನ್ ಫಾಸ್ಟ್ ಬರಿತೀನಿ. ನಾ 1 ಪೇಜ್ ಬರೋದ್ರೊಳಗೆ 2 ಪೇಜ್ ಬರಿಬೇಕು ಈಗ, ಹಂಗ್ ನೋಡಿದ್ರೆ. ನಾನು MCOM ಇದ್ದಾಗ ನಮ್ಗೊಂದು ಸಬ್ಜೆಕ್ಟ್ ಇತ್ತು, ಮ್ಯಾನೇಜ್ಮೆಂಟ್ ಅಕೌಂಟಿಂಗ್. ಇದು ಇನ್ ದ ಇಯರ್ 1989, 32 ವರ್ಷಗಳ ಹಿಂದೆ. 80 ಪೇಜ್ ಬರೆದಿದ್ದೆ ನಾನು 3 ತಾಸನ, 80 ಪೇಜ್. ಅದಕ್ಕೆ ಮಾರ್ಕ್ಸು 80 ಹಾಕ್ಯಾರ ಅವ್ರು. ಪೇಜ್ ಮೋಸ್ಟ್ಲಿ ಚೆಕ್ ಮಾಡಿಲ್ಲ, ಪೇಜ್ ಒಂದು ಹಾಕಿಯಾರ ಏನ. ಆದ್ರೆ ಮೊದ್ಲೆಲ್ಲ ವ್ಯಾಲ್ಯೂಷನ್ ಬಹಳ ಸ್ಟ್ರಿಕ್ಟ್ ನಡೀತಿದ್ವಿ. ಈಗೆಲ್ಲ ಹೋಗ್ಬಿಟ್ಟಾವ್ ಡಿಗ್ರಿ ಕಾಲೇಜು. ನಾವು ಕಲಿಯುವಾಗ ಈ 1 ಪೇಪರ್ನ 2 ಸರ್ತಿ ವ್ಯಾಲ್ಯೂ ಮಾಡ್ತೀವ್ರಿ MCOM ಒಳಗೆ. 1 ಪೇಪರ್ ಇಬ್ಬಿಬ್ರು ವ್ಯಾಲ್ಯೂಷನ್, ಅಂದ್ರೆ ಒಬ್ರಿಗೆ ಕಳಿಸ್ತಾರ, ಅವ್ನ್ ಮಾರ್ಕ್ಸ್ ಕಳಿಸ್ತಾರ. ಅದೇ ಪೇಪರ್ನ ಮತ್ತೊಬ್ಬರಿಗೆ ಕಳಿಸ್ತಾರ, ಅವ್ರು ಮಾರ್ಕ್ಸ್ ಕಳಿಸ್ತಾರ. ಅವ್ರಿಬ್ರು ಏನ್ ಮಾರ್ಕ್ಸ್ ಹಾಕಿರ್ತಾರಲ್ಲ, ಅದ್ರ ವ್ಯತ್ಯಾಸ more than 20 ಇತ್ತು ಅಂದ್ರೆ ಮತ್ತೊಬ್ರಿಗೆ ಕಳಿಸ್ತಾರ ಥರ್ಡ್ ವ್ಯಾಲ್ಯೂಷನ್. 20ರ ಒಳಗೆ ಡಿಫ್ರೆನ್ಸ್ ಇತ್ತು ಅಂದ್ರೆ ಥರ್ಡ್ ವ್ಯಾಲ್ಯೂಷನ್ ಇಲ್ಲ, ರಿಸಲ್ಟ್ ಡಿಕ್ಲೇರ್ ಮಾಡ್ತಾರೆ. 20ಗಿಂತ ಜಾಸ್ತಿ ಡಿಫ್ರೆನ್ಸ್ ಇತ್ತು ಅಂದ್ರೆ ಮತ್ತೆ ಥರ್ಡ್ ವ್ಯಾಲ್ಯೂಷನ್ ಹೋಗ್ತಿತ್ತು, ರಿಸಲ್ಟ್ ಡಿಕ್ಲೇರ್ ಆಗೋದು ಲೇಟ್ ಆಗ್ತಿತ್ತು. ಅಷ್ಟು ಸ್ಟ್ರಿಕ್ಟ್ ಆಗಿ ವ್ಯಾಲ್ಯೂಯೇಷನ್ ಮಾಡ್ತಿದ್ವಿ. ನಾನು ಎಷ್ಟು ಫಾಸ್ಟ್ ಬರ್ದಿದ್ದೆ ಅಂತಂದ್ರೆ, ಅವಾಗ ಆ ಸೂಪರ್ವೈಸರ್ ಇದು ಕೊಡ್ಬೇಕಲ್ಲ, ಏನು ಸಪ್ಲಿಮೆಂಟ್ರಿ, ಸಾಕ ಮೇಡಮ್ ಇದ್ರು, ಯಾರ ನನ್ನ ಹೆಸರು ನೆನಪಿಲ್ಲ, 1 ಕೊಟ್ರು. ಆಮೇಲೆ ಗೊತ್ತಾಯ್ತು ಇದು ಆಸಾಮಿ ಬಾಳ ಬರಾಕ್ತಿತ್ತು ಅಂತ. ನಾ ಯಾವ ಸಪ್ಲಿಮೆಂಟ್ರಿ ಕೇಳ್ತೀನಿ, ಬಂದ್ಬಿಟ್ಟು 2 ಕೊಡ್ರು ನನಗೆ, ಒಮ್ಮಕ್ಲೆ 2 ಕೊಟ್ಬಿಟ್ರು. ಹಂಗ ಮಾಡಿ ಲಾಸ್ಟಿಗೂ 2 ಕೊಟ್ರು. ಆತ ನನ್ ಗೊತ್ತಿತ್ತು ಎಷ್ಟು ಬರೋದು ಅಂತೇಳಿ, ಮತ್ ನಾನು ವಾಪಸ್ ಕೊಟ್ಟೆ. ಹಿಂಗೆ 80 ಪೇಜ್ ಬರೆದ ಇನ್ನೂ ನೆನಪೈತಿ, ಅದಕ್ಕೆ 80 ಮಾರ್ಕ್ಸ್ ಬಿದ್ದ. ಸೊ ಇವು ಲೆಕ್ಕ ಬರಹ ಮಾಹಿತಿಯ ಗುಣಾತ್ಮಕ ಲಕ್ಷಣಗಳು. ಸೊ ನಾವು ಈಗಾಗಲೇ ತಿಳ್ಕೊಂಡಿವಿ ಏನಂತೇಳಿ. ಲೆಕ್ಕ ಬರಹ ಅಂತಂದ್ರೆ ಮೊದಲು ನಾವು ಏನ್ ತಿಳ್ಕೊಂಡಿದ್ವಿ, ಬರೇ ಲೆಕ್ಕ ಇಡೋದು ಅಂತ ತಿಳ್ಕೊಂಡಿದ್ವಿ, ಹೌದಲ್ಲ? ಇಲ್ಲ, ಅದರ ಪಾತ್ರ ಬದಲಾಗಿದೆ, ಹೌದಲ್ಲ? ದ ರೋಲ್ ಆಫ್ ದ ಅಕೌಂಟಿಂಗ್ ಹ್ಯಾಸ್ ಚೇಂಜ್ಡ್ ಬಿಕಾಸ್ ಆಫ್ ದ ಕಾಂಪಿಟೇಟಿವ್ ವರ್ಲ್ಡ್. ಈ ಒಂದು ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಲೆಕ್ಕ ಬರಹದ ಪಾತ್ರವು ಬದಲಾಗಿದೆ. ಇದು ಕೇವಲ ಈಗ ಲೆಕ್ಕ ಇಡೋದು ಅಷ್ಟೇ ಅಲ್ಲ, ಸಂಸ್ಥೆಗಳನ್ನ ನಿರ್ವಹಣೆ ಮಾಡುವ ಸಲುವಾಗಿ ಬೇಕಾಗುವಂತಹ ಮಹತ್ವವಾದಂತಹ ಪ್ರಮುಖವಾದಂತಹ ಮಾಹಿತಿ ಒದಗಿಸುವ ಒಂದು ವ್ಯವಸ್ಥೆಯಾಗಿದೆ ಅಂತ ನಾವು ತಿಳ್ಕೊಂಡಿದ್ವಿ. ನೌ ಇಟ್ ಈಸ್ ಎ ಇನ್ಫಾರ್ಮೇಶನ್ ಸಿಸ್ಟಮ್. ಇದು ಒಂದು ವ್ಯವಸ್ಥೆ, ಜನರಿಗೆ ಬೇಕಾದಂತಹ ಮಾಹಿತಿಯನ್ನು ಒದಗಿಸುವಂತಹ ಒಂದು ವ್ಯವಸ್ಥೆ ಆಗಿದೆ. ಸೊ ಲೆಕ್ಕ ಬರೆಯುವಾಗ, ರೈಟ್ ಫ್ರಮ್ ದಿ ಐಡೆಂಟಿಫಿಕೇಶನ್ ಆಫ್ ದ ಟ್ರಾನ್ಸಾಕ್ಷನ್ ಟು ದ ಪ್ರಿಪರೇಷನ್ ಆಫ್ ದಿ ಫೈನಾನ್ಸಿಯಲ್ ಸ್ಟೇಟ್ಮೆಂಟ್ಸ್, ಇದೊಂದು ಪ್ರಕ್ರಿಯೆ ಆಗ್ಲೇ ನೋಡಿದ್ವಿ. ಫಸ್ಟ್ ನಾವೇನ್ ಮಾಡ್ತೀವಿ, ಯಾವ ಟ್ರಾನ್ಸಾಕ್ಷನ್ಸ್ ರೆಕಾರ್ಡ್ ಮಾಡ್ಬೇಕು, ಯಾವ್ದು ಮಾಡಬಾರ್ದು ಅಂತ ಹೇಳಿ ನಾವು ಐಡೆಂಟಿಫೈ ಮಾಡ್ತೀವಿ, ಹೌದಲ್ಲ? ನಂತರ ಗುರುತಿಸಿದ ನಂತರ ಅವುಗಳನ್ನ ದುಡ್ಡಿನ ರೂಪದಲ್ಲಿ ಅಳತೆ ಮಾಡ್ತೀವಿ. ಆಮೇಲೆ ಅದನ್ನ ಲೆಕ್ಕದ ಪುಸ್ತಕದಲ್ಲಿ ರೆಕಾರ್ಡ್ ಮಾಡ್ತೀವಿ. ಆಮೇಲೆ ಸಮಯ ಇದ್ದಾಗ ಅದನ್ನ ವರ್ಗೀಕರಣ ಮಾಡ್ತೀವಿ. ವರ್ಷದ ಕೊನೆಗೆ ಅದನ್ನ ಸಂಕ್ಷೇಪ ಮಾಡ್ತೀವಿ ಅಥವಾ ಸಂಕ್ಷಿಪ್ತಗೊಳಿಸ್ತೀವಿ. ಫೈನಲ್ ಅಕೌಂಟ್ಸ್ ಅನ್ನ ತಯಾರು ಮಾಡ್ತೀವಿ. ಅದರಿಂದ ರಿಸಲ್ಟ್ ಅನ್ನ ಕಂಡು ಹಿಡಿತೀವಿ. ರಿಸಲ್ಟ್ ಕಂಡು ಹಿಡಿದು ಮತ್ತೇನ್ ಮಾಡ್ತೀವಿ, ಅದರ ವಿಶ್ಲೇಷಣೆ ಮಾಡಿ ವರದಿಗಳನ್ನ ತಯಾರು ಮಾಡ್ತೀವಿ. ನೋಡ್ರಿ ಹಂಗ್ರೆ ಎಷ್ಟದಾವ ಕೆಲಸ. ಅಕೌಂಟಿಂಗ್ ಅಂದ್ರೆ ಏನು? ಫಸ್ಟಿಗೆ ಏನ್ ರೆಕಾರ್ಡ್ ಮಾಡಬೇಕು, ಏನ್ ಮಾಡಬಾರ್ದು ಅದನ್ನ ಗುರುತಿಸಿಕೊಳ್ಳೋದು. ಅಂದ್ರೆ ಟ್ರಾನ್ಸಾಕ್ಷನ್ಸ್ ಗಳನ್ನ ಗುರುತಿಸುವುದು, ಯಾವ್ದು ರೆಕಾರ್ಡ್ ಮಾಡೋ ಟ್ರಾನ್ಸಾಕ್ಷನ್, ಆ ಟ್ರಾನ್ಸಾಕ್ಷನ್ಸ್ ಗಳನ್ನ ದುಡ್ಡಿನ ರೂಪದಲ್ಲಿ ಅಳತೆ ಮಾಡುದು ಟೇಪ್ ಒಳಗೆ.
ದುಡ್ಡಿನ ರೂಪದಲ್ಲಿ ಅಳತೆ ಮಾಡುದು. ನಂತರ ಅವುಗಳನ್ನ ಸೂಕ್ತವಾದ ಲೆಕ್ಕದ ಪುಸ್ತಕದಲ್ಲಿ ರೆಕಾರ್ಡ್ ಮಾಡುದು. ಆಮೇಲೆ ಸಮಯ ಇದ್ದಾಗ ಅವೆಲ್ಲವನ್ನ ವರ್ಗೀಕರಣ ಮಾಡುದು. ಆಮೇಲೆ ವರ್ಷದ ಕೊನೆಗೆ ಅದನ್ನ ಸಂಕ್ಷೇಪಿಸುವುದು, ಸಂಕ್ಷಿಪ್ತಗೊಳಿಸುವುದು, ಫೈನಲ್ ಅಕೌಂಟ್ಸ್ ಗಳನ್ನ ತಯಾರು ಮಾಡೋದು, ರಿಸಲ್ಟ್ ಅನ್ನ ಕಂಡುಹಿಡಿಯೋದು, ಆಮೇಲೆ ಆ ರಿಸಲ್ಟ್ ಅನ್ನ ವಿಶ್ಲೇಷಣೆ ಮಾಡೋದು. ರಿಸಲ್ಟ್ ಅನ್ನ ವಿಶ್ಲೇಷಣೆ ಮಾಡಿ ವರದಿಗಳನ್ನ, ವಿಭಿನ್ನ ಪ್ರಕಾರದ ವರದಿಗಳನ್ನ ತಯಾರಿಸಿ ಬಳಕೆದಾರರಿಗೆ ಒಪ್ಪಿಸುವುದು. ನಾ ಪದೇ ಪದೇ ಹೇಳಾಕ್ತೀನಿ ನಿಮ್ಗೆ, ಯಾಕೆ ಗೊತ್ತರೆ ಫಸ್ಟ್ ಟೈಮ್ ಕೇಳಾಕ್ತೀರಿ, ಒಂದ್ 2-3 ಸರ್ತಿ ಕೇಳಿ ನೆನಪಿಟ್ಕೊಳ್ಳಿ ಅಂತ ಕೇಳ್ತಾರೆ. ಸೊ ಇದು ಏನಪ್ಪಾ ಹೇಳಿದ್ದೆ ಹೇಳಾಕ್ತಾರೆ, ಹೇಳಿದ್ರೆ ಕ್ಯಾಶೆಟ್ ಅಲ್ಲೇ ಸಿಕ್ಕೊಂಡಿರುತ್ತೆ ಏನಂತ ಹೇಳಿ ನಂಗೆ ಅನ್ಸುತ್ತೆ ನಿಮ್ಗೆ. ಸೊ ಯಾಕಪ್ಪ ಅಂತಂದ್ರೆ ಒಮ್ಮೆ ಒಬ್ಬ ಕೆಲವೊಬ್ಬರಿಗೆ ಒಮ್ಮೆ ಕೇಳಿದ ತಕ್ಷಣ ನೆನಪು ಉಳಿದಿತ್ತು, ಇನ್ನು ಕೆಲವೊಬ್ರಿಗೆ ನೆನಪು ಉಳಿದಿದೆ. ಸೊ ಅದಕ್ಕಾಗಿ ಈ ಚಾಪ್ಟರ್ ಮುಗಿಯೋ ಮಟ್ಟ ಹೆಚ್ಚು ಕಡಿಮೆ ನಾನು ಅಕೌಂಟಿಂಗ್ ಅಂದ್ರೆ ಏನು ಅಂತ ಹೇಳಿ ಹೇಳ್ತಾನೆ ಇರ್ತೇನೆ. ಓಕೆ, ಸೊ ಹಾಗಾದ್ರೆ ಅಕೌಂಟಿಂಗ್ ಪ್ರಕ್ರಿಯೆ ಸ್ಟಾರ್ಟ್ ಆಗೋದು ಎಲ್ಲಿಂದ? ಟ್ರಾನ್ಸಾಕ್ಷನ್ಸ್ ಗಳನ್ನ ಗುರುತಿಸುವುದು. ಫಸ್ಟ್ ನಾವೇನ್ ಮಾಡ್ತೀವಿ, ಯಾವ ಟ್ರಾನ್ಸಾಕ್ಷನ್ಸ್ ಗಳನ್ನ ರೆಕಾರ್ಡ್ ಮಾಡ್ಬೇಕು, ಯಾವ್ದು ಮಾಡಬಾರದನ್ನು ಗುರುತಿಸ್ತೀವಿ, ಅಲ್ಲಿಂದ ಪ್ರಾರಂಭ ಆಗ್ತೀವಿ. ಆಮೇಲೆ ಮತ್ ನಾವ್ ಏನ್ ಮಾಡ್ತೀವಿ, ಅದನ್ನ ಮೆಜರ್ಮೆಂಟ್ ಮಾಡ್ತೀವಿ, ರೆಕಾರ್ಡ್ ಮಾಡ್ತೀವಿ, ಕ್ಲಾಸಿಫೈ ಮಾಡ್ತೀವಿ, ಆಮೇಲೆ ಸಮರೈಸ್ ಮಾಡ್ತೀವಿ, ಆಮೇಲೆ ರಿಸಲ್ಟ್ ಅನ್ನ ಕಂಡುಹಿಡಿತೀವಿ, ಆಮೇಲೆ ಅದನ್ನ ವಿಶ್ಲೇಷಣೆ ಮಾಡಿ ವರದಿಗಳನ್ನ ತಯಾರು ಮಾಡ್ತೀವಿ. ಸೊ ಐಡೆಂಟಿಫಿಕೇಶನ್ ದಿಂದ ಹಿಡಿದು ಪ್ರಿಪರೇಷನ್ ಆಫ್ ಫೈನಾನ್ಸಿಯಲ್ ಅಕೌಂಟ್ ಅಥವಾ ಫೈನಲ್ ಅಕೌಂಟ್ ಮುಟ ಹಲವಾರು ಪ್ರಕಾರದ ಮಾಹಿತಿಯು ಜನರೇಟ್ ಆಗುತ್ತದೆ, ಉತ್ಪತ್ತಿ ಆಗುತ್ತದೆ. ವಿವಿಧ ಪ್ರಕಾರದ ಮಾಹಿತಿಯು ಜನರೇಟ್ ಆಗುತ್ತದೆ ಅಂದ್ರೆ ಉತ್ಪತ್ತಿ ಆಗುತ್ತದೆ. ಸೊ ಅದಕ್ಕೆ ನಾವು ಅಕೌಂಟಿಂಗ್ ಇನ್ಫಾರ್ಮೇಶನ್ ಅಂತ ಕರಿತೀವಿ. ಸೊ ಆ ಮಾಹಿತಿಯನ್ನ ಲೆಕ್ಕಿಗ ಅಂದ್ರೆ ಲೆಕ್ಕ ಬರೆಯೋ ಏನ್ ಮಾಡ್ತಾನೆ, ಸಂಸ್ಕರಿಸಿ ಪ್ರೊಸೆಸ್ ಮಾಡಿ. ಫಾರ್ ಎಕ್ಸಾಂಪಲ್ ನೀವು ಸಂಗೂರ್ ಫ್ಯಾಕ್ಟ್ರಿ ನೋಡಿರಿ, ಅಲ್ಲಿ ಕಬ್ ಕೊಟ್ರೆ ಏನ್ ತಯಾರು ಮಾಡ್ಕೊಡ್ತಾರ ಅವರು? ಸಕ್ರಿ ತಯಾರು ಮಾಡ್ಕೊಡ್ತಾರ. ಹೆಂಗ್ ತಯಾರು ಮಾಡ್ತಾರ? ಕಬ್ ಮುಂದ್ಗಡೆ ಇಟ್ಕೊಂಡು ಚೂಮ್ ಚಾಮ್ ಚೂಮ್ ಅಂತ ಹೇಳಿ ಏನಾದ್ರು ಹೇಳಿ ಸಕ್ರಿ ತಯಾರು ಮಾಡ್ತಾರೋ ಅದಕ್ಕೆ ಏನು ಸಂಸ್ಕರಿಸ್ತಾರಲ್ಲ, ಅದನ್ನ ಸಂಸ್ಕರಣೆ ಮಾಡ್ತಾರ. ಅದನ್ನ ಹಲವಾರು ಉತ್ಪಾದನಾ ಪ್ರಕ್ರಿಯೆಗೆ ಒಳಪಡಿಸ್ತಾರ, ನಂತರ ಅದು ಸಕ್ರಿಯ ಆಗ್ತದೆ. ಹಂಗ 1 ನಿಮಿಷ ಒಳಗೆ ಆಗೋದಿಲ್ಲ ಅದು. ಸೊ ಅದೇ ತರ ಇಲ್ಲಿ ಲೆಕ್ಕಿಗ ಏನ್ ಮಾಡ್ತಾನಪ್ಪ ಅಂತಂದ್ರೆ, ರೈಟ್ ಫ್ರಮ್ ದಿ ಐಡೆಂಟಿಫಿಕೇಶನ್ ಆಫ್ ದ ಟ್ರಾನ್ಸಾಕ್ಷನ್ ಟು ದ ಪ್ರಿಪರೇಷನ್ ಆಫ್ ದ ಫೈನಾನ್ಸಿಯಲ್ ಸ್ಟೇಟ್ಮೆಂಟ್, ಆ ಒಂದು ಸ್ಟೇಜಿನವರೆಗೆ ಏನೇನು ಹೊಸ ಹೊಸ ಮಾಹಿತಿಗಳು ಅವನ ಗಮನಕ್ಕೆ ಬರ್ತಾವ, ಉತ್ಪತ್ತಿ ಆಗ್ತಾವ, ಅಂದ್ರೆ ಅವನ್ ಗಮನಕ್ಕೆ ಬರ್ತಾವ, ಅವನ ನಜರಿಗೆ ಬರ್ತಾವ, ಅವುಗಳನ್ನ ಸಂಸ್ಕರಿಸಿ ಬೇರೆ ಬೇರೆ ರಿಪೋರ್ಟ್ಸ್ ಗಳನ್ನ ತಯಾರು ಮಾಡಿ ಯಾರಿಗೆ ಯಾವ್ಯಾವ ರಿಪೋರ್ಟ್ಸ್ ಬೇಕಾಗ್ತೈತಿ ಅದನ್ನ ಕೊಡ್ತಾನ. ನೀನ್ ಮತ್ತೊಂದು ಉದಾಹರಣೆ ಹೇಳಿದ್ದೆ. ಸಪೋಸ್ ಸೇಲ್ಸ್ ಮ್ಯಾನೇಜರ್ ಅಕೌಂಟೆಂಟ್ ಕರಿತಾನ, ಕರೆದ ಏನ್ ಹೇಳ್ತಾನ, ನನಗೆ ಹಾವೇರಿ ಡಿಸ್ಟಿಕ್ ಇನ್ ಸೇಲ್ ಬೇಕು. ಅವನ ಕಡೆ ನೋಡಿ ಟೋಟಲ್ ಸೇಲ್ ಇದೆ, ಅವನ್ ಏನ್ ಕೇಳ್ತಾನ, ಹಾವೇರಿ ಡಿಸ್ಟಿಕ್ ಇಂದ ಅಷ್ಟೇ ಕೇಳ್ತಾನ. ಮತ್ತ ಅವನ್ ಬರ್ತಾನ ಆಫೀಸಿಗೆ ಬಂದ್ ಎಲ್ಲ ಕ್ಲರ್ಕ್ ಕರೆಸ್ತಾನ, ನೋಡ್ರಿ ಆ ಟೋಟಲ್ ಸೇಲ್ ಒಳಗೆ ಹಾವೇರಿದ ಅಷ್ಟೇ ತೆಗೆದು ಸಪ್ರೇಟ್ ಮಾಡ್ರಿ ಅಂತೇಳಿ ಅವ ಹಾವೇರಿದ ಅಷ್ಟೇ ಸಪ್ರೇಟ್ ಮಾಡಿ ಲಿಸ್ಟ್ ತಯಾರು ಮಾಡಿ ಕೊಡ್ತಾನ. ನೋಡ್ರಿ ಹಾವೇರಿ ಡಿಸ್ಟಿಕ್ ಒಳಗೆ ಹೋದ್ ತಿಂಗಳ ಇಷ್ಟು ಸೇಲ್ ಆಗೈತಿ. ಅರ್ಥಾತ್ ಅಂದ್ರೆ ಯಾರಿಗೆ ಯಾವಾಗ ಏನ್ ಮಾಹಿತಿ ಬೇಕಾಗ್ತಾವ ಗುರ್ತಾಗುದಿಲ್ಲ. ಸೊ ಅವ್ರಿಗೆ ಬೇಕಾದ ರೀತಿಯಲ್ಲಿ ಇವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಮಾಹಿತಿಗಳನ್ನ ತಯಾರು ಮಾಡಿ ಕೊಡ್ತಾರ. ಓಕೆ, ಹಾಗಾದ್ರೆ ಆ ಮಾಹಿತಿಯು ಕೆಲವೊಂದು ಗುಣಲಕ್ಷಣಗಳನ್ನ ಹೊಂದಿರಬೇಕು. ಯೋಗ್ಯ ಮಾಹಿತಿಯು, ಒಳ್ಳೆ ಮಾಹಿತಿಯು ಕೆಲವೊಂದು ಗುಣಾತ್ಮಕ ಲಕ್ಷಣಗಳನ್ನ ಹೊಂದಿರಬೇಕು. ಮೊದಲನೇದು ಯಾವ್ದಪ್ಪ ಅಂದ್ರೆ, ಆ ಮಾಹಿತಿಯು, ಲೆಕ್ಕ ಬರಹ ಮಾಹಿತಿಯು ವಿಶ್ವಾಸಾರ್ಹತೆ ಹೊಂದಿರಬೇಕು. ಇಟ್ ಶುಡ್ ಬಿ ರಿಲಯಬಲ್. ಅಂದ್ರೆ ಆ ಮಾಹಿತಿ ಹೆಂಗಿರ್ಬೇಕಪ್ಪ ಅಂದ್ರೆ ವಿಶ್ವಾಸ ಇಡುವಂತಿರ್ಬೇಕು, ಜನ ನಂಬಬೇಕಾದ್ರೆ ವಿಶ್ವಾಸ ಮಾಡ್ಬೇಕು. ಸಪೋಸ್ ನಾನು ನಿಮ್ಗೆ ಹೇಳಿದೆ ಬೊಮ್ಮಾಯಿರಿ ಇವತ್ತು ಇದಕ್ಕೆ ಬರಾಕ್ತಾರ ಅದಲ್ಲ, ಹಾವೇರಿ ಡಿಸ್ಟಿಕ್ ಹಾವೇರಿಗೆ ಬರಾಕ್ತಾರ. ಸೊ ಇವತ್ತು ನಿಮ್ಮ ಎಲ್ಲರಿಗೂ ಎಲ್ಲಾ PUC ಫಸ್ಟ್ ಇಯರ್ ಹುಡುಗರಿಗೆ, ಕಾಮರ್ಸ್ ಹುಡುಗರಿಗೆ, ಎಲ್ಲಿ ಕಬ್ಬೂರಾಗ ಅಡ್ಮಿಷನ್ ಯಾರು ಮಾಡ್ತಾರಲ್ಲ ಎಲ್ಲಾ ಹುಡುಗರಿಗೆ ಒಂದೊಂದು ಮೋಟರ್ ಬೈಕ್ ಕೊಡ್ತಾರ ಅಂತ ಹೇಳ್ತೀನಿ. ನಂಬ್ತೀರಿ? ನಂಬಂಗಿಲ್ಲ ಅದಲ್ಲ. ವಿ ಕೆನಾಟ್ ರಿಲೈ ಆನ್ ದಿಸ್ ಫೇಕ್ ನ್ಯೂಸ್. ಬಿಡಿ ಸರ್ ಸುಳ್ಳು ಹೇಳಾಕ್ತಾರೆ. ಇಲ್ಲಪ್ಪ ವಾಟ್ಸಪ್ ಬಂದಿತ್ತಂದ್ರೆ ಕೇಳ್ತೀರಿ ನೀವು? ಇಲ್ಲ, ಇಟ್ ಇಸ್ ಫೇಕ್ ನ್ಯೂಸ್. ಸೊ ಹೀಗಿರಬಾರ್ದು. ನಿಮ್ಮ ಅಕೌಂಟಿಂಗ್ ಇನ್ಫಾರ್ಮೇಶನ್ ಹೆಂಗಿರ್ಬೇಕು ಅಂತಂದ್ರೆ ರಿಲಯಬಲ್, ಜನ ಅದನ್ನ ನಂಬಬೇಕು, ಆ ತರ ಇರ್ಬೇಕು. ಹಂಗಾರೆ ಜನ ನಂಬಬೇಕಂದ್ರೆ ಏನು? ಅದು ದೋಷ ಮುಕ್ತವಾಗಿರ್ಬೇಕು. ಮಾಹಿತಿಯು ದೋಷ ಮುಕ್ತವಾಗಿರಬೇಕು ಮತ್ತು ಪಕ್ಷಪಾತದಿಂದ ಮುಕ್ತವಾಗಿರ್ಬೇಕು. ಆವಾಗ ಒಂದು ಮಾಹಿತಿಯು ಏನಾಗುತ್ತದೆ? ವಿಶ್ವಾಸಾರ್ಹತೆಯ ಮಾಹಿತಿ ಆಗುತ್ತದೆ. ನೆಕ್ಸ್ಟ್ ಬಂತು ಪ್ರಸ್ತುತಿ, ರೆಲಿವೆನ್ಸ್. ರೆಲಿವೆನ್ಸ್ ಅಂದ್ರೆ ಏನಪ್ಪ ಅಂದ್ರೆ ಮಾಹಿತಿಯು ಸೂಕ್ತ ಸಮಯದಲ್ಲಿ ಲಭ್ಯವಿರ್ಬೇಕು. ಮ್ಯಾನೇಜರ್, ಸೇಲ್ಸ್ ಮ್ಯಾನೇಜರ್ ಕರೆಸಿ ಹೇಳ್ತಾನ ಲೆಕ್ಕಿಗನಿಗೆ ಏನಂತೇಳಿ, ನಾಳೆ ಬೆಳಗ್ಗೆ 10 ಗಂಟೆಗೆ ನನ್ನ ಟೇಬಲ್ ಮೇಲ್ಗಡೆ ಹಾವೇರಿ ಡಿಸ್ಟಿಕ್ ನಂಗೆ ಸೇಲ್ ಬೇಕು ಏನಂತ ಹೇಳ. ನಾಳೆ 10 ಮುಟ ಟೈಮ್ ಕೊಟ್ಟಾನ. ಲೆಕ್ಕಿಗ ಹೂನ್ರಿ ಅಂತ ಹೇಳಿ ಹೋಗಿ 1 ತಿಂಗಳ ಆದ ನಂತರ ತಂದು ಕೊಟ್ರೆ ಉಪಯೋಗ ಐತೆ? ಉಪಯೋಗ ಇಲ್ಲ. ಯಾಕಂದ್ರೆ ಅವ ಸೇಲ್ಸ್ ಮ್ಯಾನೇಜರ್ ಮಾಹಿತಿ ಎದಕ್ ಕೇಳಿದ್ರಪ್ಪ ಅಂತಂದ್ರೆ, ಈಗ ದೀಪಾವಳಿ ಬರ್ತಾ ಇದೆ, ದೀಪಾವಳಿ ಒಳಗ ಹಾವೇರಿ ಒಳಗೆ ನಾವು ಏನೇನು ಮಾಡ್ಬೇಕು ಅಂತೇಳಿ ನಾವು ಡಿಸಿಷನ್ ತಗೋಬೇಕು.
ಇವ ದೀಪಾವಳಿ ಮುಗಿದ್ಮೇಲೆ ತಂದ್ಕೊಟ್ಟ ಅಂತ ನೋಡ್ರಿ ಹಾವೇರಿ ಏನು ಉಪಯೋಗ ಇಲ್ಲ, ಹೌದಲ್ಲ? ಸೊ ಅದಕ್ಕಾಗಿ ಮಾಹಿತಿಯು ಏನಾಗಿರ್ಬೇಕು, ಪ್ರಸ್ತುತಿ ಲಕ್ಷಣವನ್ನ ಹೊಂದಿರ್ಬೇಕು. ಅಂದ್ರೆ ಯಾವ ಸಮಯದಲ್ಲಿ ಅದರ ಅವಶ್ಯಕತೆ ಇರುತ್ತದೋ ಆ ಸಮಯದಲ್ಲಿ ಅದು ಲಭ್ಯವಾಗಬೇಕು. ಆಮೇಲೆ ಅರ್ಥೈಸುವಿಕೆ, ಅಂಡರ್ಸ್ಟ್ಯಾಂಡಿಬಿಲಿಟಿ. ಅಂಡರ್ಸ್ಟ್ಯಾಂಡಿಬಿಲಿಟಿ ಅಂದ್ರೆ ಏನಪ್ಪ ಅಂದ್ರೆ ಇದು ಎಲ್ಲರಿಗೆ ಒಂದೇ ರೀತಿಯಲ್ಲಿ ಅರ್ಥ ಆಗ್ಬೇಕು. ಸಪೋಸ್ ನಾನು ಏನೋ ಒಂದು ಬರ್ದ್ಕೊಟ್ಟೆ, ಇವನ್ ತೋರಿಸಿದೆ, ಇವ ಓದಿದ, ಅರ್ಥಾತ್ ಹ್ಞೂ ಆತ್ರಿ. ಆಮೇಲೆ ಇವಳು ಕೊಟ್ಟೆ, ಅರ್ಥಾತ್ ಅರ್ಥ. ಹಂಗಾರೆ ಏನ್ ಅರ್ಥಾತ್ ಹೇಳಪ್ಪ, ಇವನ ಒಂದ್ ಹೇಳಕ್ತಾನ, ಇವನ ಒಂದ್ ಹೇಳಕ್ತಾನ. ಅಂದ್ರೆ ನಾ ಕೊಟ್ಟಂತ ಅಥವಾ ನಾ ಬರೆದಿರುವಂತಹ ಮಾಹಿತಿ ಸರಿ ಇಲ್ಲ ಅಂತೇಳಿ. ಇದು ಬೇರೆ ಬೇರೆ ಜನರಿಗೆ ಬೇರೆ ಬೇರೆ ಅರ್ಥ ಕೊಡಾಕ್ತಿತ್ತಿ ಅಂತ. ನಾನ್ ತಯಾರು ಮಾಡಿರುವಂತಹ ಮಾಹಿತಿ ಹೆಂಗಿರ್ಬೇಕಪ್ಪ ಅಂತಂದ್ರೆ, ನಾನು ಏನು ತಿಳ್ಕೊಂಡು ಅದನ್ನ ತಯಾರು ಮಾಡೇನಲ್ಲ, ನಾ ಏನ್ ತಿಳಿಸ್ಬೇಕಂತ ಹೇಳಿ ನಾ ಆ ವರದಿಯನ್ನ ಬರ್ದೇನಲ್ಲ, ಅದೇ ತಿಳುವಳಿಕೆ ಅವನ್ ಪಡಿಬೇಕು, ಅದೇ ರೂಪದಲ್ಲಿ ಅವನು ಅರ್ಥೈಸ್ಕೊಳ್ಬೇಕು. ಇವಳು ಸಹ ಅದೇ ರೀತಿಯಲ್ಲಿ ಅದನ್ನ ಅರ್ಥೈಸ್ಕೊಳ್ಬೇಕು. ಸೊ ಅದಕ್ಕೆ ನಾವು ಕರಿತೀವಿ ಅರ್ಥೈಸುವಿಕೆ ಗುಣಲಕ್ಷಣ ಅಥವಾ ಅಂಡರ್ಸ್ಟ್ಯಾಂಡಿಬಿಲಿಟಿ ಅಂತ ಕರಿತೀವಿ. ಸೊ ಮಾಹಿತಿಯು ಅರ್ಥೈಸುವಿಕೆ ಗುಣಲಕ್ಷಣವನ್ನ ಹೊಂದಿರಬೇಕು. ಆಮೇಲೆ ಹೋಲಿಕೆ, ಕಂಪೇರಬಿಲಿಟಿ. ಮತ್ತು ಅಕೌಂಟಿಂಗ್ ಇನ್ಫಾರ್ಮೇಶನ್ ಹೆಂಗಿರ್ಬೇಕಪ್ಪ ಅಂತಂದ್ರೆ, ಅವು ಸಂಸ್ಥೆಯಿಂದ ಸಂಸ್ಥೆಗೆ, ಒಂದು ಸಂಸ್ಥೆಯ ಮಾಹಿತಿಯನ್ನ ಮತ್ತೊಂದು ಸಂಸ್ಥೆಯ ಮಾಹಿತಿ ಜೊತೆಗೆ ಹೋಲಿಕೆ ಮಾಡ್ಲಿಕ್ಕೆ ಬರ್ಬೇಕು. ನಮ್ಮ ಕಾಲೇಜಿನ ರಿಸಲ್ಟ್ ಅನ್ನ, ಕಬ್ಬೂರ್ ಕಾಲೇಜಿನ ರಿಸಲ್ಟ್ ಅನ್ನ ಮತ್ತೊಂದು ಯಾವುದೇ ಒಂದು ಹಳ್ಳಿಯ ಕಾಲೇಜಿನ ರಿಸಲ್ಟ್ ಜೊತೆಗೆ ಹೋಲಿಕೆ ಮಾಡ್ಲಿಕ್ಕೆ ಬರ್ಬೇಕು. ಆ ತರ ನಾವು ವರದಿಯನ್ನ ತಯಾರು ಮಾಡ್ಕೊಡ್ಬೇಕು. ಹೋಲಿಕೆ ಮಾಡ್ಲಿಕ್ಕೆ ಬರೋದಿಲ್ಲ, ಆ ತರ ನಾವು ತಯಾರು ಮಾಡಿಕೊಟ್ವಿ ಅಂದ್ರೆ ಆ ಮಾಹಿತಿ ಒಳ್ಳೇದಲ್ಲ ಅಂತೇಳಿ. ಹೀಗೆ ಸಂಸ್ಥೆಯಿಂದ ಸಂಸ್ಥೆ, ಒಂದು ಸಂಸ್ಥೆಯ ಮಾಹಿತಿಯನ್ನ ಮತ್ತೊಂದು ಸಂಸ್ಥೆಯ ಮಾಹಿತಿ ಜೊತೆಗೆ ಕಂಪೇರ್ ಮಾಡ್ಲಿಕ್ಕೆ ಬರ್ಬೇಕು. ಸಪೋಸ್ ನಾನು ಅಕೌಂಟ್ಸ್ ತಯಾರು ಮಾಡಿ ಫೈನಲ್ ಅಕೌಂಟ್ಸ್ ಅನ್ನ ನಮ್ಗೆ ನಮ್ಮ ಇವ್ರಿಗೆ ಯಾರಿಗೆ ಡೈರೆಕ್ಟರ್ಗೆ ಒಪ್ಸೇನಿ ಅಂತ ತಿಳ್ಕೊಡ್ರಿ. ನಮ್ಮ ಹಾಗೆ ಮತ್ತೊಂದು ಸಂಸ್ಥೆ ಐತ್ರಪ್ಪ ಬೇರೆ ಒಂದು ಹಳ್ಳಿ ಒಳಗೆ. ಆವಾಗ ಡೈರೆಕ್ಟರ್ ಏನ್ ಮಾಡ್ತಾನ, ನಮ್ಮ ಸಂಸ್ಥೆಯ ಮಾಹಿತಿನ ಆ ಸಂಸ್ಥೆಯ ಮಾಹಿತಿ ಜೊತೆಗೆ ಕಂಪೇರ್ ಮಾಡ್ಲಿಕ್ಕೆ ಬಯಸ್ತಾನ. ಅಂದ್ರೆ ನಾವು ಚಲೋ ಮಾಡಾಕ್ತಿವಿ, ಅವ್ರು ಚಲೋ ಮಾಡಾಕ್ತಾರ ಅಂತ. ಆವಾಗ ಎರಡರಲ್ಲಿಯೂ ಏಕರೂಪತೆ ಇತ್ತು ಅಂತಂದ್ರೆ ಆ ರಿಪೋರ್ಟ್ ಅನ್ನ ತಯಾರು ಮಾಡುವಾಗ, ಲೆಕ್ಕವನ್ನ ಬರೆಯುವಾಗ ನಾವು ಇಬ್ರು ಒಂದೇ ತತ್ವಗಳನ್ನ ಫಾಲೋ ಮಾಡಿ ರಿಪೋರ್ಟ್ ತಯಾರು ಮಾಡಿದ್ವಿ ಅಂತಂದ್ರೆ ಹೋಲಿಕೆ ಮಾಡಬಹುದು. ನಾವೊಂದು ಮೆಥಡ್ ಅನ್ನ ಫಾಲೋ ಮಾಡೀನಿ, ಅವನು ಒಂದ್ ಮೆಥಡ್ ಅನ್ನ ಫಾಲೋ ಮಾಡ್ಯಾನ, ನಾ ಕನ್ನಡ ಒಳಗೆ ಬರ್ದೇನಿ, ಅವನ್ ಚೈನಿ ಭಾಷೆ ಒಳಗೆ ಬರ್ದಾನ ಅಂತಂದ್ರೆ ಕಂಪೇರ್ ಮಾಡ್ಲಿಕ್ಕೆ ಬರೋದಿಲ್ಲ. ಸೊ ಹೀಗಾಗಿ ಒಳ್ಳೆ ಇನ್ಫಾರ್ಮೇಶನ್ ಅಂದ್ರೆ ಏನಪ್ಪಾ ಅಂತಂದ್ರೆ ಅದು ಹೋಲಿಕೆಯ ಸಾಮರ್ಥ್ಯವನ್ನ ಹೊಂದಿರಬೇಕು. ಇವು ಕೆಲವೊಂದು ಗುಣಲಕ್ಷಣಗಳು. ನೆಕ್ಸ್ಟ್ ಹೆಡಿಂಗ್ ಬರ್ಕೊಡ್ರಿ, ಲೆಕ್ಕ ಬರಹದ ಉದ್ದೇಶಗಳು. ಲೆಕ್ಕ ಬರಹದ ಉದ್ದೇಶಗಳು. ಎರಡ್ ಪೀರಿಯಡ್ ನಾನು ಮುಗಿಸ್ಬೇಕಂತ ಮಾಡಿದ್ದೆ, ಮೋಸ್ಟ್ಲಿ ಆಗೋದಿಲ್ಲ, ಇನ್ನೊಂದು ಪೀರಿಯಡ್ ಬೇಕಾಗಿದೆ. ಯಾಕಂದ್ರೆ ಫಸ್ಟ್ ಚಾಪ್ಟರ್ ಗಡಿಬಿಡಿ ಮಾಡಕ್ಕೂ ಬರಂಗಿಲ್ಲ. ಲೆಕ್ಕ ಬರಹದ ಉದ್ದೇಶಗಳು, ಆಬ್ಜೆಕ್ಟಿವ್ಸ್ ಆಫ್ ಅಕೌಂಟಿಂಗ್. ಆಬ್ಜೆಕ್ಟಿವ್ಸ್ ಆಫ್ ಅಕೌಂಟಿಂಗ್, ಲೆಕ್ಕ ಬರಹದ ಉದ್ದೇಶಗಳು. ನಂಬರ್ 1 ಬರ್ಕೊಡ್ರಿ, ವ್ಯವಹಾರದ ಕನ್ನಡದಾಗ ನಾನು ಹೇಳ್ತೀನಿ ಬರ್ಕೊಡ್ರಿ, ಇಂಗ್ಲಿಷ್ ನಾಗ ಇಲ್ಲಿ ಬರೀತೀನ. ವ್ಯವಹಾರದ ವಹಿವಾಟುಗಳ ದಾಖಲೆಗಳನ್ನು ನಿರ್ವಹಿಸುವುದು ಅಥವಾ ದಾಖಲೆಗಳನ್ನು ಇಡಲು ಅಂತ ಬರ್ಕೊಡ್ರಿ, ಅಥವಾ ನಿರ್ವಹಿಸುವುದು. ಇಂಗ್ಲಿಷ್ ಒಳಗೆ ಬರ್ಕೊಡ್ರಿ, ಮೇಂಟೆನೆನ್ಸ್ ಕೆಳಗಡೆನ ಬರ್ಕೊಡ್ರಿ, ಮೇಂಟೆನೆನ್ಸ್ ಆಫ್ ರೆಕಾರ್ಡ್ಸ್ ಆಫ್ ಟ್ರಾನ್ಸಾಕ್ಷನ್ಸ್. ಎರಡನೇದು ಲಾಭ ಮತ್ತು ನಷ್ಟವನ್ನು ಕಂಡುಹಿಡಿಯುವುದು. ಇಂಗ್ಲಿಷ್ ಒಳಗೆ ಇಲ್ಲಿ ಬರೆದೆ ನೋಡಿ, ಕ್ಯಾಲ್ಕುಲೇಷನ್ ಆಫ್ ಪ್ರಾಫಿಟ್ ಅಂಡ್ ಲಾಸ್.
ಮೂರನೇದ್ದು ಹಣಕಾಸಿನ ಸ್ಥಿತಿಯನ್ನು ತಿಳಿಯಲು. ಹಣಕಾಸಿನ ಸ್ಥಿತಿಯನ್ನು ತಿಳಿಯಲು. ಹಣಕಾಸಿನ ಸ್ಥಿತಿಯನ್ನು ತಿಳಿಯಲು. ಪ್ರೊವೈಡಿಂಗ್. ಆಮೇಲೆ ಇಂಗ್ಲಿಷ್ ಒಳಗೆ ಇಲ್ಲಿ ಬರ್ದೆ ನೋಡೋಣ. ಪ್ರೊವೈಡಿಂಗ್ ನೋಡ್ರಿ, ಟು ನೋ ಫೈನಾನ್ಸಿಯಲ್ ಪೊಸಿಷನ್, ಆರ್ಥಿಕ ಸ್ಥಿತಿಗತಿ ಅಂತ. ಪ್ರೊವೈಡಿಂಗ್ ಅಕೌಂಟಿಂಗ್ ಇನ್ಫಾರ್ಮೇಶನ್. ಕನ್ನಡ ಹೇಳ್ತೇನೆ. ಬಳಕೆದಾರರಿಗೆ ಲೆಕ್ಕ ಬರಹದ ಮಾಹಿತಿಯನ್ನು ಒದಗಿಸುವುದು. To its users. ಇದು ಸಿಂಪಲ್ ಇದೆ ನೋಡ್ರಿ. ಸೊ ಇವು ಗುರಿಗಳು ಅಥವಾ ಉದ್ದೇಶಗಳು. ಪ್ರತಿಯೊಂದು ಕೆಲಸಕ್ಕೆ ಒಂದು ಗುರಿ ಇರುತ್ತದೆ. ಒಂದು ಗುರಿ ಇಟ್ಕೊಂಡು, ಒಂದು ಉದ್ದೇಶ ಇಟ್ಕೊಂಡು ಆ ಚಟುವಟಿಕೆ ಅಥವಾ ಕೆಲಸವನ್ನ ಮಾಡ್ತೀವಿ ಅಥವಾ ನಿರ್ಧಾರಗಳನ್ನ ತೆಗೆದುಕೊಂತೀವಿ. ಕನ್ನಡದಾಗ ಬರ್ಕೊಂಡ್ರಿ ಇಲ್ಲ, ಸ್ವಲ್ಪ ಡಬಲ್ ವರ್ಕ್ ಮಾಡ್ರಿ, ಇರಲಿ ನಡೀಲಿ. ಆಮೇಲೆ ನಾವು ಇಂಗ್ಲೀಷಿಗೆ ಶಿಫ್ಟ್ ಆಗೋಣ ಅಂದ್ರೆ ಸ್ವಲ್ಪ ನಿಮ್ಗೆ ಕಾನ್ಫಿಡೆನ್ಸ್ ಬಂದ್ಮೇಲೆ ಇದು ಏನು ಇದ್ರಾಗ ಏನಿದೆ ಇಂಗ್ಲೀಷ್ ಒಳಗೆ ನಾವು ಬರ್ಕೊಂತೀವಿ, ನಾವು ಮಾತಾಡ್ತೀವಿ, ನಾವು ಕೇಳ್ತೀವಿ, ತಿಳ್ಕೊಂತೀವಿ ಅಂದ್ರೆ ಆವಾಗ ನಾವು ಇಂಗ್ಲೀಷ್ ಹೆಚ್ಚು ಕಡಿಮೆ 3ನೇ ಚಾಪ್ಟರ್ ನಾವು ಪೂರ್ತಿ ಇಂಗ್ಲೀಷಿಗೆ ಶಿಫ್ಟ್ ಆಗ್ತೀವಿ. ಸೊ ಇವು ಲೆಕ್ಕ ಬರಹದ ಉದ್ದೇಶಗಳು ಅಥವಾ ಗುರಿಗಳು. ಲೆಕ್ಕ ಬರಹ ಅಂತಂದ್ರೆ ಟ್ರಾನ್ಸಾಕ್ಷನ್ಸ್ ಗಳನ್ನ ರೆಕಾರ್ಡ್ ಮಾಡೋದು, ಟ್ರಾನ್ಸಾಕ್ಷನ್ಸ್ ಗಳನ್ನ ಕ್ಲಾಸಿಫೈ ಮಾಡೋದು, ಟ್ರಾನ್ಸಾಕ್ಷನ್ಸ್ ಗಳನ್ನ ಸಮರೈಸ್ ಮಾಡೋದು, ಹೌದಲ್ಲ, ಇವೆಲ್ಲ ಕಲ್ತೀವಿ ನಾವು. ಅಥವಾ ಇನ್ ಸಿಂಪಲ್ ಹೇಳ್ಬೇಕಂದ್ರೆ ಲೆಕ್ಕ ಬರಹ ಅಂತಂದ್ರೆ ಲೆಕ್ಕ ಬರೆದಿಡೋದು, ಜಮಾ ಖರ್ಚು ಬರೆದಿಡೋದು, ಹೌದು. ಸೊ ಅದ್ರ ಉದ್ದೇಶ ಏನು, ಯಾಕೆ ಮಾಡ್ತೀವಿ? ಸೊ ಅದರ ಮೊದಲನೇ ಉದ್ದೇಶ ಏನಪ್ಪ ಅಂದ್ರೆ ಮೇಂಟೆನೆನ್ಸ್ ಆಫ್ ರೆಕಾರ್ಡ್ಸ್ ಆಫ್ ಟ್ರಾನ್ಸಾಕ್ಷನ್ಸ್. ಈಗ ಯಾವುದೇ ಒಂದು ಲೇವಾದೇವಿಯನ್ನ ಮಾಡಿದ್ರೆ ಅದರ ದಾಖಲೆಗಳನ್ನ ಇಡ್ಲೇಬೇಕು. ಸಪೋಸ್ ಇವತ್ತು ನಿಮ್ ಕಡೆ ರಾಮಪ್ಪ ಬಂದ 5,000 ರೂಪಾಯಿ ಸರಕುಗಳನ್ನ ಉದ್ರಿ ಖರೀದಿ ಮಾಡ್ಕೊಂಡು ಹೋದ. 1 ತಿಂಗಳ ಟೈಮ್ ಕೊಡು, ಉದ್ರಿ ಕೊಡ್ತೀನಿ ಆಮೇಲೆ ಅಂತಂದ. 1 ತಿಂಗಳ ಆದ ನಂತರ ಅವ್ನ ಮನೆಗೆ ಹೋಗಿ ದುಡ್ಡು ಕೇಳಿದ್ರೆ ನೀ ಎಲ್ಲಿ ಕೊಟ್ಟಿಯಪ್ಪ ನನ್ಗ ಅಂತ. ನಾ ಯಾವಾಗ ಬಂದಿದ್ದು ನಿನ್ ಅಂಗಡಿಗೆ ಬಂದೇ ಇಲ್ಲ ನಾನು 1 ತಿಂಗಳ ಕಬ್ಬುರಾಗೆ ಇಲ್ಲ ಅಂತ. ನಾವು ಅವಾಗ ಏನ್ ಮಾಡ್ತೀರಿ? ಏನು ಮಾಡಕ್ ಬರಂಗಿಲ್ಲ, ಯಾಕಂದ್ರೆ ನಿಮ್ ಕಡೆ ದಾಖಲೆನೇ ಇಲ್ಲ. ಸೊ ಅದರ ಬದಲಾಗಿ ಅವನಿಗೆ ನೀವು ಸರಕುಗಳನ್ನ ಉದ್ರಿ ಮಾಡಿದ ತಕ್ಷಣ ಅದನ್ನ ರೆಕಾರ್ಡ್ ಮಾಡಿ ಇಟ್ರೆ, ಅದರ ದಾಖಲೆಯನ್ನ ಇಟ್ರೆ ನಿಮ್ಮ ಲೆಕ್ಕದ ಪುಸ್ತಕದಲ್ಲಿ, ನೋಡಪ್ಪ ಇಲ್ಲಿ ಇಂಥ ತಾರೀಕಿಗೆ ಇಂಥ ಟೈಮಿಗೆ ಬಂದಿದ್ದೆ, ನನ್ ಕಡೆ ರೆಸಿಪ್ಟು ಅದಾವ, ಇನ್ವಾಯ್ಸ್ ಮಾಡಿರ್ತಾರ ಉದ್ರಿ ಸರಕುಗಳನ್ನ ಮಾರಾಟ ಮಾಡಿದಾಗ, ನಮ್ ಕಡೆ ಅದರ ರೆಸಿಪ್ಟು ಅದಾವ, ಎಂಟ್ರಿ ಮಾಡಿದ್ದೈತಿ ರೋಜ್ ಪುಸ್ತಕದೊಳಗ ಅಥವಾ ಜರ್ನಲ್ ಒಳಗೆ ಎಂಟ್ರಿ ಮಾಡಿದ್ದೈತಿ, ಅಕೌಂಟ್ಸ್ ಒಳಗೆ ನಿನ್ನ ಹೆಸರಿಗೆ ತೋರಿಸಿದ್ದೈತಿ ಅಂತ ಹೇಳಿ ನೀವು ಆ ದಾಖಲೆಯನ್ನ ಅವನು ಮುಂದೆ ಇಡಬಹುದು. ಆವಾಗ ಅವ ಇಲ್ಲ ಅನ್ಲಿಕ್ಕೆ ಬರೋದಿಲ್ಲ. ಯಾಕೆ ಗೊತ್ತರೆ, ಈ ದಾಖಲೆಗಳು ಕೋರ್ಟ್ ಒಳಗೆ ಸ್ಟ್ಯಾಂಡ್ ಆಗ್ತಾವ. ಅವ ಕೊಡಂಗಿಲ್ಲ, ನೀ ಏನ್ ಮಾಡ್ತೀವಿ ಮಾಡ್ಕೊ ಹೋಗಂತಂದ್ರೆ ನೀವು ಕೋರ್ಟಿಗೆ ಎಳಿಬಹುದು. ನೀವು ಕೋರ್ಟ್ನ ಒಳಗೆ ಅವ್ನ ಕೇಸ್ ಮಾಡಬಹುದು. ಕೋರ್ಟ್ನವ್ರು ನಿಮ್ಗೆ ಪ್ರೂಫ್ ಕೇಳ್ತಾರ, ಡಾಕ್ಯುಮೆಂಟ್ಸ್ ಕೇಳ್ತಾರ, ತಾರಪ್ಪ ಇಲ್ಲ ನೀವು ಅಲ್ಲಿ ಹೋಗಿಡು, ನೋಡ್ರಿ ನಮ್ ಜರ್ನಲ್ ಒಳಗೆ ಬರ್ದಿದ್ದೈತಿ, ನಮ್ಮ ಲೆಜರ್ ಬುಕ್ ಒಳಗೆ ಬರ್ದಿದ್ದೈತಿ, ಆಮೇಲೆ ಅವತ್ ನಾವು ಇನ್ವಾಯ್ಸ್ ತಯಾರು ಮಾಡಿದ್ದೆ 5,000 ರೂಪಾಯಿ ಅವನು ಏನು ತಗೊಂಡ, ಅದ ಇನ್ವಾಯ್ಸ್ ಕಾಪಿ ನಮ್ ಕಡೆ ಐತಿ. ಆವಾಗ ಅವನಿಗೆ ದುಡ್ಡು ಕೊಡ್ಲಿಕ್ಕೆ ಕೋರ್ಟ್ನವರು ಹೇಳ್ತಾರೆ. ಸೊ ಹೀಗೆ ಏನು ಟ್ರಾನ್ಸಾಕ್ಷನ್ಸ್ ಗಳು ಆಗ್ತಾವಲ್ಲ, ಪ್ರತಿಯೊಂದು ಟ್ರಾನ್ಸಾಕ್ಷನ್ ದಾಖಲೆಗಳನ್ನ ಇಡುವ ಸಲುವಾಗಿ ನಾವು ಲೆಕ್ಕ ಬರಹವನ್ನ ಉಪಯೋಗ ಮಾಡ್ತೀವಿ. ಆಮೇಲೆ ಇನ್ನೊಂದು, ಈಗಂತೂ ಪ್ರತಿ ದಿನ ಹಲವಾರು ಟ್ರಾನ್ಸಾಕ್ಷನ್ಸ್ ಗಳು ಆಗ್ತಾವೆ. ಎಲ್ಲ ಇಡೀ ವರ್ಷ ನೆನಪಿಟ್ಕೊಳ್ಳಿಕ್ ಆಗೋದಿಲ್ಲ. ನೀವು ನಿಮ್ಮ ವ್ಯವಹಾರದಿಂದ ಲಾಭ ಆಗಿದೆಯೋ ನಷ್ಟ ಆಗಿದೆಯೋ ಅದನ್ನ ಕಂಡು ಹಿಡಿಬೇಕಾದ್ರೆ ಎಲ್ಲಾ ಟ್ರಾನ್ಸಾಕ್ಷನ್ಸ್ ಗಳ ಪರಿಣಾಮವನ್ನ ನೀವು ನೋಡ್ಬೇಕಾಗ್ತೈತಿ. ಎಲ್ಲ ನೆನಪಿಟ್ಕೊಳಕ್ ಆಗ್ತೈತಿ. ನಿನ್ನ ಊಟ ಮಾಡಿದ್ ಇವತ್ತು ನೆನಪಿರಂಗಿಲ್ಲ, ಹೌದಲ್ಲ? ನೆನಪೈತೆ? 4 ದಿನ ಹಿಂದೆ ಏನ್ ಊಟ ಮಾಡಿದ್ ನೆನಪಿರಂಗಿಲ್ಲ, ಹೌದಲ್ಲ? ಸೊ ಅಂತ ಸ್ಥಿತಿ ಐತಿ. ಎಲ್ಲ ಚಿಪ್ ಎಲ್ಲ ಫುಲ್ ಆಗ್ಬಿಟ್ಟಾವ್, ಬರೇ ಯೂಟ್ಯೂಬ್ ಅವು ಇವು ಬಂದ್ಬಿಟ್ಟಾವ. ಹಿಂಗಾಗಿ ಬೇರೆ ವಿಷಯ ಇಟ್ಕೊಳಕ್ ಜಾಗನ ಇಲ್ಲ. ಸೊ ಇಲ್ಲಿ ಒಬ್ಬ ವ್ಯಾಪಾರಿ ಅಥವಾ ವ್ಯವಹಾರಸ್ಥ ತನ್ನ ವ್ಯವಹಾರಿಕ ಸಂಸ್ಥೆಯಲ್ಲಿ, ತನ್ನ ಅಂಗಡಿಯಲ್ಲಿ ಆಗುವಂತ ನೂರಾರು ಸಾವಿರಾರು ಟ್ರಾನ್ಸಾಕ್ಷನ್ಸ್ ಗಳನ್ನ ನೆನಪಿಟ್ಕೊಳ್ಳಿಕ್ ಆಗುವುದಿಲ್ಲ, ಅದನ್ನ ಬರೆದಿಡ್ಲೇಬೇಕು. ಸೊ ಅದಕ್ಕಾಗಿ ನಾವು
ಲೆಕ್ಕ ಬರಹವನ್ನ ಉಪಯೋಗ ಮಾಡ್ತೀವಿ. ಇನ್ನ ಎರಡನೇದ್ದು ಕ್ಯಾಲ್ಕುಲೇಷನ್ ಆಫ್ ಪ್ರಾಫಿಟ್ ಅಂಡ್ ಲಾಸ್. ನಾವು ವ್ಯವಹಾರ ಮಾಡೋದೇ ಲಾಭ ಗಳಿಸುವ ಉದ್ದೇಶದಿಂದ. ಹಂಗಾರೆ ಎಷ್ಟು ಲಾಭ ಆಗಿದೆ ಅಂತೇಳಿ ನಾವು ತಿಳ್ಕೊಳ್ಳಿಕ್ಕೆ ಬಯಸ್ತೀವಿ. ನಮ್ಗೆ ಎಷ್ಟು ಲಾಭ ಆಗಿದೆ ಅಂತ ಹೇಳಿ ಗುರ್ತಾದ್ರೆ ಮುಂದೆ ಏನ್ ಮಾಡ್ಬೇಕು ಅಂತ ಹೇಳಿ ನಾವು ನಿರ್ಣಯಗಳನ್ನ ತೆಗೆದುಕೊಳ್ಬಹುದು. ಲಾಭ ಜಾಸ್ತಿ ಆದ್ರೆ ನಾವು ಪ್ರೇರೇಪಣೆಯನ್ನ ಪಡಿತೀವಿ, ಪ್ರೋತ್ಸಾಹಿಸಲ್ಪಡ್ತೀವಿ. ಲಾಭ ಜಾಸ್ತಿ ಆಗೈತಿ, ಮತ್ ನಾವು ಮುಂದಿನ ವರ್ಷ ಇನ್ನು ನಮ್ಮ ಬಿಸ್ನೆಸ್ ಅನ್ನ ಜಾಸ್ತಿ ಮಾಡ್ಬೇಕು. ಅಥವಾ ಲಾಸ್ ಆದ್ರೆ ಇಲ್ಲಪ್ಪ ಯಾಕೆ ಲಾಸ್ ಆಗಿರ್ತಿ, ನಾವು ಕಾಳಜಿಯಿಂದ ವ್ಯವಹಾರವನ್ನ ಮಾಡ್ಬೇಕು ಅಥವಾ ಇದು ಮಾಡ್ಬೇಕು ಅಥವಾ ಅದನ್ನ ಮಾಡಬಾರ್ದು ಅಂತೇಳಿ ನಾವು ಡಿಸಿಷನ್ಸ್ ಗಳ ತೆಗೆದುಕೊಂತೀವಿ. ಸೊ ಇದು ಯಾವಾಗ ಪ್ರಾಫಿಟ್ ಆಗಿದೆಯೋ ಲಾಸ್ ಆಗಿದೆಯೋ ಗುರ್ತಾದ್ರೆ, ಹಂಗಾರೆ ಪ್ರಾಫಿಟ್ ಮತ್ತು ಲಾಸ್ ಕಂಡು ಹಿಡಿಬೇಕಾದ್ರೆ ಲೆಕ್ಕ ಬರಹವನ್ನ ಮಾಡ್ಲೇಬೇಕು ಅಥವಾ ಲೆಕ್ಕ ಬರಹವನ್ನ ಇಡ್ಲೇಬೇಕು. ನೀವು ಎಲ್ಲಾ ಲೆಕ್ಕ ಬರೆದಿಟ್ರೆ ಮಾತ್ರ ನಿಮ್ಮ ವ್ಯವಹಾರದಿಂದ ಲಾಭ ಆಗಿದೆಯೋ ಅಥವಾ ನಷ್ಟ ಆಗಿದೆಯೋ ಅನ್ನೋದನ್ನ ನೀವು ಕಂಡು ಹಿಡಿಬಹುದು, ಇಲ್ಲಾಂದ್ರೆ ಸಾಧ್ಯವಿಲ್ಲ. ಆಮೇಲೆ ಮೂರನೇದು ಟು ನೋ ದಿ ಫೈನಾನ್ಸಿಯಲ್ ಪೊಸಿಷನ್ ಆಫ್ ಯುವರ್ ಬಿಸ್ನೆಸ್. ನಿಮ್ಮ ವ್ಯವಹಾರದ ಒಂದು ಆರ್ಥಿಕ ಸ್ಥಿತಿಯನ್ನ ತಿಳ್ಕೊಳ್ಳೋ ಸಲುವಾಗಿ. ಆರ್ಥಿಕ ಸ್ಥಿತಿ ಅಂದ್ರೆ ಆಸ್ತಿ ಮತ್ತು ಜವಾಬ್ದಾರಿಯ ರೂಪದಲ್ಲಿ. ನಿಮ್ಮ ಸಂಸ್ಥೆಯ ಒಟ್ಟು ಆಸ್ತಿ ಎಷ್ಟು, ಹೊರಗಿನ ಜವಾಬ್ದಾರಿಗಳು ಎಷ್ಟು, ಒಳಗಿನ ಜವಾಬ್ದಾರಿಗಳು ಎಷ್ಟು, ಆರ್ಥಿಕ ಪೊಸಿಷನ್ ಏನು, ಅದನ್ನ ತಿಳ್ಕೊಳ್ಳೋ ಸಲುವಾಗಿ ನಾವು ಲೆಕ್ಕ ಬರಹವನ್ನ ಉಪಯೋಗ ಮಾಡ್ತೀವಿ. ಯಾಕಂದ್ರೆ ಕೆಲವೊಮ್ಮೆ ಏನಾಗ್ತಾರಪ್ಪ ಅಂದ್ರೆ ಹೊರಗೆ ನಾವು ಏನ್ ಕಾಣ್ತೀವಲ್ಲ ಅದು ನಿಜ ಇರೋದಿಲ್ಲ, ಒಳಗಿಂದ ಹುಡುಕ ಬೇರೆ ಇರ್ತಾವ. ಸಪೋಸ್ ಎ ಮತ್ತು ಬಿ ಇಬ್ರು ನಿಮ್ಮ ಮನಿ, ಈ ಕಡೆ ಎ ಇರ್ತಾನ, ಈ ಕಡೆ ಬಿ ಇರ್ತಾನ. ಅಥವಾ ನೀವು ಅಂತ ತಿಳ್ಕೊಡಿ, ನೀವು ಎ, ನಿಮ್ ಪಡೋಸಿ ನಿಮ್ಮ ನೇಬರ್ ಬಿ ಅಂತ ತಿಳ್ಕೊಡಿ. ಬಿ ಮನಿ ಮುಂದ್ಗಡೆ 10 ಕಾರ್ ಅದಾವ, ನಿಮ್ಮ ಮನಿ ಮುಂದ್ಗಡೆ ಒಂದು ಸ್ಕೂಟರ್ ಐತಿ, ಹಳೆ ಸ್ಕೂಟರ್. ಅವನು ದೊಡ್ಡ ಬಂಗ್ಲೆ ಐತಿ, ನಿಮ್ದು ಸಣ್ಣ ಮನಿ ಐತಿ. ಹಂಗಾರ ನೋಡ್ರಿ ಏನ್ ಅನ್ಸ್ತೈತಿ, ಯಾರ್ ಸೌಕಾರ? ಹೌದಲ್ಲ, ಬಿ ಸೌಕಾರ. ನೀವು ಬಡವ್ರು. ಅವನು ಜನರ ಕಣ್ಣೊಳಗ ಬಿ ಸೌಕಾರ, ನೀವು ಬಡವ್ರು. ಯಾಕಂದ್ರೆ 10 ಕಾರ್ ನಿಂತಾವು, ದೊಡ್ಡ ಬಂಗ್ಲೆ ಐತಿ. ಆದ್ರೆ ಅದು ಅವನ ನಿಜವಾದ ಆರ್ಥಿಕ ಸ್ಥಿತಿ ಅಲ್ಲ. ಅದನ್ನ ವಿಶ್ಲೇಷಣೆ ಮಾಡಿದಾಗ ಗೊತ್ತಾಗುದು. ವಿಶ್ಲೇಷಣೆ ಮಾಡಿದ್ರೆ ಗೊತ್ತಾಯ್ತು, ಆ ಬಿ ಏನ್ 10 ಕಾರ್ ನಿಲ್ಸನ್ಲ, ಅವ 10 ಕಾರ್ ತಂದಾನ ದಿಮಾಕ್ ಮಾಡಕ್ಕೆ. ಸಪೋಸ್ ಒಂದು ಸಾಲ 50 ಲಕ್ಷ ರೂಪಾಯಿ ಕಾರಿನ ಮೇಲೆ, ದೊಡ್ಡ ಮನಿ ಕಟ್ಸಾನ, ಅದಕ್ಕೆ 1 ಕೋಟಿ ರೂಪಾಯಿ ಸಾಲ ಮಾಡ್ಯಾನ. ಹಂಗಾರೆ 1.5 ಕೋಟಿ ರೂಪಾಯಿ ಸಾಲ, ಮುಂದ್ಗಡೆ 10 ಕಾರು, ಒಂದು ದೊಡ್ಡ ಮನಿ. ನಿಮ್ದು 1 ನಯ ಪೈಸೆ ಸಾಲ ಇಲ್ಲ, ಮುಂದ್ಗಡೆ ಒಂದು ಹಳೆ ಸ್ಕೂಟರ್, ಒಂದು ಸಣ್ಣ ಮನಿ. ಹಂಗಾರೆ ಯಾರು ಸೌಕಾರ? ನೀವು ಸೌಕಾರ, ಹೌದಲ್ಲ? ಸೊ ಈ ರೀತಿಯಾಗಿ ನಾವು ಒಂದು ನಿಜವಾದ ಆರ್ಥಿಕ ಸ್ಥಿತಿಯನ್ನ ತಿಳ್ಕೊಬೇಕಾದ್ರೆ ಅವನ ಅಸೆಟ್ಸ್ ಎಷ್ಟು, ಅವನ ಜವಾಬ್ದಾರಿ ಎಷ್ಟು, ಇದು ನಮ್ಗೆ ಗುರ್ತಾಯ್ತು ಅಂದ್ರೆ ಅವನ ಆರ್ಥಿಕ ಸ್ಥಿತಿ ನಮ್ಗೆ ತಿಳಿಯುತ್ತದೆ. ಸೊ ಅದೇ ತರ ನಿಮ್ಮ ವ್ಯಾವಹಾರಿಕ ಸಂಸ್ಥೆಯ ಆರ್ಥಿಕ ಸ್ಥಿತಿಯನ್ನ ತಿಳಿದುಕೊಳ್ಳುವ ಸಲುವಾಗಿ ನಾವು ಲೆಕ್ಕವನ್ನ ಬರೆದಿಡಬೇಕು. ದೆನ್ ನೆಕ್ಸ್ಟ್ ಬಂತು ಪ್ರೊವೈಡಿಂಗ್ ಅಕೌಂಟಿಂಗ್ ಇನ್ಫಾರ್ಮೇಶನ್ ಟು ಇಟ್ಸ್ ಯೂಸರ್ಸ್. ಹಲವಾರು ಬಳಕೆದಾರರು ಅದರ, ಆಗಲೇ ನಾವು ನೋಡಿದ್ವಿ, ಆಂತರಿಕ ಬಳಕೆದಾರರು, ಬಾಹ್ಯ ಬಳಕೆದಾರರು. ಅವರಿಗೆ ನಮ್ಮ ಸಂಸ್ಥೆಯ ಲೆಕ್ಕ ಬರಹದ ಮಾಹಿತಿ ಬೇಕಾಗುತ್ತದೆ, ನಮ್ಮ ಸಂಸ್ಥೆಯ ಆರ್ಥಿಕ ಚಟುವಟಿಕೆಯ ಬಗ್ಗೆ ಮಾಹಿತಿ ಬೇಕಾಗುತ್ತದೆ. ಬ್ಯಾಂಕ್ನವರು ಸಾಲ ಕೊಡ್ಬೇಕಾದ್ರೆ ನಮ್ಗೆ ಏನ್ ಅಂತಾರ, ಹಿಂದಿನ 3 ವರ್ಷದ್ದು ಬ್ಯಾಲೆನ್ಸ್ ಶೀಟ್ ತಂದು ಕೊಡ್ರಿ ಅಂತಾರ. ಹಂಗ ಕೊಡಕ್ ಬರಂಗಿಲ್ಲ. ಮತ್ ನೀವು ಬ್ಯಾಲೆನ್ಸ್ ಶೀಟ್ ತಯಾರು ಮಾಡಿ ಮುಂದಿನ 3 ವರ್ಷದ ಕೊಡ್ಬೇಕು. ಅದನ್ನ ಅವರು ಅನಲೈಸ್ ಮಾಡ್ತಾರೆ, ಅನಲೈಸ್ ಮಾಡಿ ಜಡ್ಜ್ ಮಾಡ್ತಾರೆ. ನಿಮಗೆ ಸಾಲ ತೀರಿಸುವ ಸಾಮರ್ಥ್ಯ ಇದೆಯೋ ಇಲ್ಲ, ಇದ್ರೆ ಎಷ್ಟು ಸಾಲ ತೀರಿಸುವಂತ ಸಾಮರ್ಥ್ಯ ಇದೆ. ನೀವು ಕೇಳಾಕ್ತೀರಿ 50 ಲಕ್ಷ ರೂಪಾಯಿ, ಬ್ಯಾಲೆನ್ಸ್ ಶೀಟ್ ನೋಡೋರು ಲೆಕ್ಕ ಹಾಕ್ತಾರೆ, ಇವ್ 50 ಲಕ್ಷ ರೂಪಾಯಿ ತೀರಿಸೋ ಸಾಮರ್ಥ್ಯ ಆಯ್ತೋ ಇಲ್ಲೋ ಅಂತ. ಸಪೋಸ್ ಬ್ಯಾಂಕಿಗೆ ಗೊತ್ತಾಯ್ತು, ಇಲ್ಲ ಇವ್ ಮ್ಯಾಕ್ಸಿಮಮ್ 10 ಲಕ್ಷ ರೂಪಾಯಿ ಕೊಡಬಹುದು, 10 ಲಕ್ಷ ರೂಪಾಯಿ ಸಾಲ ಸ್ಯಾಂಕ್ಷನ್ ಮಾಡ್ತಾರೆ, ಹೌದಲ್ಲ? ಸೊ ಹೀಗೆ ಬಳಕೆದಾರರಿಗೆ ಮಾಹಿತಿಯನ್ನ ಒದಗಿಸೋ ಸಲುವಾಗಿ ನಾವು ಲೆಕ್ಕವನ್ನ ಬರೆದಿಡಬೇಕಾಗ್ತದೆ. ಇದು ಆಬ್ಜೆಕ್ಟಿವ್ಸ್ ಆಫ್ ಅಕೌಂಟಿಂಗ್. ನೆಕ್ಸ್ಟ್ ಬರ್ಕೊಳ್ರಿ, ಲೆಕ್ಕ ಬರಹದ ಮೂಲ ಪದಗಳು. ಲೆಕ್ಕ ಬರಹದ ಮೂಲ ಪದಗಳು. ಇಂಗ್ಲಿಷ್ ಒಳಗೆ ಬೇಸಿಕ್ ಟರ್ಮ್ಸ್. ಬೇಸಿಕ್ ಟರ್ಮ್ಸ್ ಇನ್ ಅಕೌಂಟಿಂಗ್.
ನಂಬರ್ 1, ಎಂಟಿಟಿ ಅಥವಾ ಕನ್ನಡದೊಳಗ ಅಸ್ತಿತ್ವ. ಈಗ ಪರೀಕ್ಷೆ ಒಳಗೆ ನೀವು ಹೆಂಗ್ ಬರಿಬೇಕು? ಈಗ ನಾನು ಪರೀಕ್ಷೆ ಒಳಗೆ ಏನ್ ಕೇಳ್ತೀನಿ, ಅಸ್ತಿತ್ವ ಎಂದರೆ ಏನ್ ಬರೋದಿಲ್ಲ ಅಕೌಂಟೆನ್ಸಿ ಒಳಗೆ. ವಾಟ್ ಈಸ್ ಎಂಟಿಟಿ, ವಾಟ್ ಈಸ್ ಬಿಸ್ನೆಸ್ ಎಂಟಿಟಿ, ಅಥವಾ ರೈಟ್ ದ ಮೀನಿಂಗ್ ಆಫ್ ಬಿಸ್ನೆಸ್ ಎಂಟಿಟಿ ಅಂತ ನಾ ಕೇಳ್ತೀನಿ. ಉತ್ತರ ಹೆಂಗ್ ಬರಿಬೇಕು? ಇಂಗ್ಲಿಷ್ನಾಗ ಬರೋದು ನಡೀತೈತಿ, ಕನ್ನಡದೊಳಗೂ ಬರೋದ್ರ ನಡೀತೈತಿ. ಲೆಕ್ಕ ಬಿಡಿಸುವಾಗ ಮಾತ್ರ ಅಷ್ಟೇ ನೀವು ಇಂಗ್ಲಿಷ್ ಯೂಸ್ ಮಾಡ್ಕೊಡ್ರಿ. ಥಿಯರಿ ಕ್ವಶನ್ ಆನ್ಸರ್ ಬರೆಯುವಾಗ ನೀವು ಕನ್ನಡದಾಗ ಬರೆದ್ರು ಮಾರ್ಕ್ಸ್ ಕೊಡ್ತಾರೆ. ನಮ್ಗೆ ಏನ್ ಬೇಕಲ್ಲಿ ಉತ್ತರ ಬೇಕು. ನೀವು ಇಂಗ್ಲಿಷ್ನಾಗ ಬರ್ದಿರೋ, ನೀವು ಕನ್ನಡದಾಗ ಬರ್ದಿರೋ ನಮ್ಗೆ ನಿಮ್ಗೆ ಇಂಗ್ಲಿಷ್ ಒಳಗೆ ಈಸಿ ಆಗ್ತಿದ್ದಾರೆ ಇಂಗ್ಲಿಷ್ ಒಳಗೆ ಬರೀರಿ, ಕನ್ನಡ ಈಸಿ ಆಗ್ತಿದ್ರೆ ಕನ್ನಡದೊಳಗೆ ಬರ್ದ್ರಿ. ನಾನ್ ಮಾತ್ರ ನಿಮ್ಗೆ ಇವು ಬೇಸಿಕ್ ಅಥವಾ ಮೂಲ ಪದಗಳು ಆಗಿರೋದ್ರಿಂದ ನಿಮ್ಗೆ ಕ್ಲಿಯರ್ ಕಟ್ ಆಗಿ ಅರ್ಥ ಆಗಲಿ ಅಂತೇಳಿ ನಿಮ್ಮ ಮಾತೃಭಾಷೆ ಒಳಗೆ ಕನ್ನಡದೊಳಗೆ ಬರ್ಸ್ತಾ ಇದ್ದೀನಿ. ಓಕೆ, ಸೊ ನಾವು ಎಂಟಿಟಿ ಅಥವಾ ಬಿಸ್ನೆಸ್ ಎಂಟಿಟಿ ಅಂತ ಹೇಳ್ತೀವಿ. ಅಸ್ತಿತ್ವ, ಬಿಸ್ನೆಸ್ ಎಂಟಿಟಿ ಅಥವಾ ಅಸ್ತಿತ್ವ ಅನ್ನುವಂತ ಶಬ್ದವನ್ನ ಪದೇ ಪದೇ ನಾವು ಯೂಸ್ ಮಾಡ್ತೀವಿ. ಹಂಗಂದ್ರೆ ಏನು? ಕನ್ನಡದೊಳಗೆ ಬರ್ಕೊಡ್ರಿ. ವ್ಯವಹಾರವು ಮಾಲೀಕರಿಂದ ಪ್ರತ್ಯೇಕ ಅಸ್ತಿತ್ವವನ್ನು ಹೊಂದಿದೆ. ಪ್ರತ್ಯೇಕ ಅಸ್ತಿತ್ವವನ್ನು ಹೊಂದಿದೆ ಅಂದರೆ ವ್ಯಾವಹಾರಿಕ ಸಂಸ್ಥೆಯು ಅದರ ಮಾಲೀಕನಿಂದ, ವ್ಯಾವಹಾರಿಕ ಸಂಸ್ಥೆಯು ಅದರ ಮಾಲೀಕನಿಂದ ಭಿನ್ನವಾಗಿದೆ. ಇದು ಮೋಸ್ಟ್ ಇಂಪಾರ್ಟೆಂಟ್ ಟರ್ಮ್, ಅತ್ಯಂತ ಮಹತ್ವವಾದಂಥ ಪದ. ಇದನ್ನ ನೀವು ಸ್ಪಷ್ಟವಾಗಿ ಸರಿಯಾಗಿ ತಿಳ್ಕೊಂಡ್ರೆ ನಿಮ್ಗೆ ಮುಂದೆ ಅಕೌಂಟೆನ್ಸಿ ಒಳಗೆ ಏನು ಕನ್ಫ್ಯೂಷನ್ ಆಗುದಿಲ್ಲ. ಅದಕ್ಕೆ ಇದ್ರದ್ದು ನೋಡ ಅಂತ